Hello my dear students, today's class we are going to discuss about process of recombinant DNA technology. In previous class we have already discussed about competent host and cloning vectors. In competent host we have all studied about different method of gene transformation. Today's class we are going to discuss about process of recombinant DNA technology. Recombinant DNA technology ನಲ್ಲಿ ಎಷ್ಟು ಪ್ರೋಸೆಸ್ ಬರುತ್ತಲ್ಲ ಅಷ್ಟನ್ನು ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ we are going to study about process of recombinant DNA technology. The first step is step 1, isolation of genetic material. Isolation of genetic material. Isolation of genetic material, as well it is called DNA. And second step is cutting off DNA. Cutting off DNA at specific site. Specific site. And third step is, step 3 is amplification of gene. Amplification of gene. Amplification of gene of interest. Gene of interest by PCR. Using PCR. Using PCR. PCR stands for polymerase chain reaction. Polymerase chain reaction. And step 4. Step 4 is insertion of recombinant DNA. Insertion of recombinant DNA. Insertion of recombinant DNA. Insertion of recombinant DNA in host cell. In host cell. Step 5 is obtaining the foreign gene product. Obtaining the foreign gene product. Foreign gene product. And last sixth step is downstream processing. Downstream processing. So, process of recombinant DNA technology involving 6 steps. First one is isolation of genetic material. Genetic material is nothing but DNA. Okay? In recombinant DNA technology method, first we have to isolate the DNA. Isolate ಅಂದ್ರೆ ಏನು? Separation of DNA. Okay? Plant allu DNA irutte and animal allu DNA irutte. And several fungus and some bacteria are containing DNA, genetic material present irutte. So, first we will briefly discuss about isolation of DNA. Here isolation is what? Separation.
ಆನಿಯನ್ ಪ್ಲಾಂಟ್. ನಾವು ಆನಿಯನ್ ಪ್ಲಾಂಟಿಂದ ನಾವು ಅದರ ಆನಿಯನ್ನ DNA ನಾವು ಸೆಪ್ರೇಟ್ ಮಾಡಬೇಕಾಗಿದೆ. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ರಶ್ ದ ಆನಿಯನ್ ಲೀವ್ಸ್. ಆನಿಯನ್ ಲೀವ್ಸ್ ಆಗಿರ್ಬೋದು ಅಥವಾ ರೂಟ್ ಆಗಿರ್ಬೋದು, ಯಾವುದರಲ್ಲಿ DNA ಇರುತ್ತಲ್ಲ ನಾವು ಅದನ್ನು ತಗೊಂಡು ಕ್ರಶ್ ಮಾಡ್ತೀವಿ. ಫಸ್ಟ್ ಕ್ರಶ್ ಮಾಡಿದ ತಕ್ಷಣ ವಿ ಆರ್ ಯೂಸಿಂಗ್ ಸೆವೆರಲ್ ಕೆಮಿಕಲ್ಸ್. ಓಕೆ, ಅವುಗಳನ್ನ ನಾವು ಕ್ರಶ್ ಮಾಡಿ ಆದಮೇಲೆ ಒಂದು ಮೈಕ್ರೋ ಪಿಪೆಟ್, ಓಕೆ, ಮೈಕ್ರೋ ಪಿಪೆಟಲ್ಲಿ ಅಥವಾ ಒಂದು ಯಾವುದೊಂದು ಪಿ ಸಿ ಆರ್ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ನಾವು ಸೆಂಟ್ರಿಫ್ಯೂಗೇಷನ್ ಪ್ರೊಸೆಸ್ ಮಾಡ್ತೀವಿ. ಸುಮಾರು ಸೈಕಲ್ ಆದಮೇಲೆ ಸೆಂಟ್ರಿಫ್ಯೂಗೇಷನ್ ಆದಮೇಲೆ ಏನಾಗತ್ತಪ್ಪ ಅಂದರೆ ಆ DNA ಕಂಟೆಂಟ್ ಏನಿರುತ್ತಲ್ಲ ಅದು ಆ ಒಂದು ಬ್ಯೂರೇಟ್ ತಳಭಾಗದಲ್ಲಿ ಅಂಟ್ಕೊಳ್ಳುತ್ತೆ. ಓಕೆ, ವಿ ಆರ್ ಯೂಸಿಂಗ್ ಸೆವೆರಲ್ ಕೆಮಿಕಲ್ಸ್ ಲೈಕ್ SDS ಯೂಸ್ ಮಾಡ್ತೀವಿ, ನಾವು EDTA ಯೂಸ್ ಮಾಡ್ತೀವಿ, ಆ್ಯಂಡ್ ಇಥನಾಲ್, ಚಿಲ್ಡ್ ಇಥನಾಲನ್ನು ನಾವು ಯೂಸ್ ಮಾಡ್ತೀವಿ, ಆ್ಯಂಡ್ ಸೆವೆರಲ್ ಸಾಲ್ಟ್ ಆ್ಯಂಡ್ ಸೆವೆರಲ್ DNA ಲೈಗೇಸ್, ಸುಮಾರು ಇವುಗಳನ್ನು ನಾವು ಐಸೋಲೇಷನ್ ಆಫ್ DNA ನಾವು ಪ್ರೊಸೆಸ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಬ್ರೀಫ್ಲಿ ಆಗಿ ಸ್ಟಡಿ ಮಾಡೋಣ. ಆ್ಯಂಡ್ ದೆನ್ ಕಟ್ಟಿಂಗ್ ಆಫ್ DNA ಆಟ್ ಸ್ಪೆಸಿಫಿಕ್ ಸೈಟ್. ನಿಮಗೆ ಈಗಾಗಲೇ ಗೊತ್ತಿದೆ ಕಟ್ಟಿಂಗ್ ಆಫ್ DNA ಆಟ್ ಸ್ಪೆಸಿಫಿಕ್ ಸೈಟ್. DNA ಸ್ಪೆಸಿಫಿಕ್ ಸೈಟಲ್ಲಿ ಯಾವ ರೀತಿಯಾಗಿ ಕಟ್ ಮಾಡ್ತಾರೆ? ರೆಸ್ಟ್ರಿಕ್ಷನ್, ಎಂಡೋನ್ಯೂಕ್ಲಿಯಸ್ ಆ್ಯಂಡ್ ಎಕ್ಸೋನ್ಯೂಕ್ಲಿಯಸ್. ಓಕೆ, ಇವುಗಳಿಂದ ಸೆಪ್ರೇಟ್ ಒಂದು DNA ಒಂದು ಸ್ಪೆಸಿಫಿಕ್ ಸೈಟನ್ನು ರೆಕಗ್ನೈಸ್ ಮಾಡಿ ಕಟ್ ಮಾಡ್ತಾರೆ. ಓಕೆ, ಫಸ್ಟ್ ಒನ್ ಐಸೋಲೇಷನ್ ಅಂದರೆ ಏನು? ಸೆಪ್ರೇಟ್ ಮಾಡಬೇಕು. ದ ಫಸ್ಟ್ DNA it must free from all macromolecules and micromolecules. ಮ್ಯಾಕ್ರೋ ಆ್ಯಂಡ್ ಮೈಕ್ರೋಮಾಲಿಕ್ಯೂಲ್ಸ್ ಆರ್ ವಾಟ್? ಲಿಪಿಡ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ ಆಗಿರ್ಬೋದು. ಇವಾಗ ಒಂದು ಪ್ಲಾಂಟಲ್ಲಿ ನಾಟ್ ಓನ್ಲಿ DNA ಇಸ್ ಪ್ರೆಸೆಂಟ್, ಜಸ್ಟ್ ಒಂದು DNA ಮಾತ್ರ ಅದು ನಮಗೆ ಡೈರೆಕ್ಟಾಗಿ ಸಿಗಲ್ಲ. DNA ಸುತ್ತ ಅಥವಾ ಹಿಸ್ಟೋನ್ ಪ್ರೋಟೀನ್ ಇರುತ್ತೆ, ಆಮೇಲೆ ಸೆವೆರಲ್ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಡು, ಫ್ಯಾಟು, ಸುಮಾರು ಮೈಕ್ರೋಮಾಲಿಕ್ಯೂಲ್ಸ್ ಇರುತ್ತೆ. ಅವುಗಳನ್ನ ಫಸ್ಟ್ ಸೆಪ್ರೇಟ್ ಮಾಡಬೇಕಾಗತ್ತೆ. ಆ ಮೈಕ್ರೋಮಾಲಿಕ್ಯೂಲ್ಸನ್ನು ಸೆಪ್ರೇಟ್ ಮಾಡಿ ಜಸ್ಟ್ DNA ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ಸೆಪ್ರೇಷನ್ ಮಾಡ್ಕೋಬೇಕು. ಸೊ ಇದರಲ್ಲಿ ಸುಮಾರು ಒಂದು ಪ್ರೊಸೆಸ್ಗಳು ಬಂದು ಹೋಗುತ್ತೆ. ಕೆಲವೊಂದಿಷ್ಟು ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಸೆಂಟ್ರಿಫ್ಯೂಗೇಷನ್ ಮೆಥಡ್ ಆಗಿರ್ಬೋದು, ಇವುಗಳನ್ನು ನಾವು ಅಪ್ಲೈ ಮಾಡಿಕೊಂಡು ನಾವು DNA ಸೆಪ್ರೇಟ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್, ದ ಫಸ್ಟ್ ಒನ್ ಈಸ್ ಓವರ್, ಆ್ಯಂಡ್ ಸೆಕೆಂಡ್ ಒನ್ ಕಟ್ಟಿಂಗ್ ಆಫ್ DNA at specific site. Keep in mind, we have to cut DNA in specific site. ನಾವು DNA ಫಸ್ಟ್ ಸ್ಪೆಸಿಫಿಕ್ ಸೈಟಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ, ಎಲ್ಲದರಲ್ಲಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ 2 enzymes we are using. Okay, 2 enzymes we are using, that is restriction endonuclease and exonuclease. Okay, DNA ಕಟ್ ಮಾಡ್ಕೋಬೇಕಾದ್ರೆ ಒಂದು ಯೂಸ್ ಮಾಡುವಂಥ ಎಂಜೈಮ್ ಯಾವುದು? ಲೈಗೇಷನ್ ಅಂತ ಕರಿತೀವಿ. ಓಕೆ, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಆ್ಯಂಡ್ ಎಕ್ಸೋನ್ಯೂಕ್ಲಿಯಸ್ ಕೆಲಸ ಏನು? DNA ಸ್ಪೆಸಿಫಿಕ್ ಸೈಟಲ್ಲಿ ಕಟ್ ಮಾಡೋದು. ಆ್ಯಂಡ್ ಲೈಗೇಷನ್ ಅಂದರೆ ಆ DNA ಎಂಡ್ ಪಾಯಿಂಟನ್ನು ನಾವು ಜೋಡಿಸೋದು. ಆ್ಯಂಡ್ ಕಮಿಂಗ್ ಟು ದಿ ಥರ್ಡ್ ಸ್ಟೆಪ್, ಆಂಪ್ಲಿಫಿಕೇಶನ್ ಆಫ್ gene in interest using PCR. PCR stands for polymerase chain reaction. Okay, polymerase chain reaction. ಇವಾಗ ಫೋಟೋಕಾಪಿನ ನೀವು ನೋಡಿರ್ತೀರ. ಯಾವುದೋ ಒಂದು ನಮಗೆ ಒಂದು ಪೇಪರ್ ಇಡ್ತೀವಿ, ಒಂದು ಪೇಪರನ್ನು ನಾವು ಎಷ್ಟು ಜೆರಾಕ್ಸ್ ತೆಗಿಬೋದು? ಸುಮಾರು ನಾವು ಸಾವಿರಾರು, ನೂರಾರು, ಎಷ್ಟು ಬೇಕೋ ಅಷ್ಟು ನಾವು ಜೆರಾಕ್ಸ್ ತೆಗಿಬೋದು. ಸೊ ಹಿಯರ್ ಆಲ್ಸೋ ಸೇಮ್ ಆಂಪ್ಲಿಫಿಕೇಶನ್ ಆಫ್ gene of interest by PCR. Polymerase means what? Polymerase ಅಂದ್ರೆ ಏನು ಗೊತ್ತಾ? Polymerase means copying more than one gene. Okay, polymerase copying. ಈಗ ಒಂದು DNA ಇದೆ, ಆ ಒಂದು DNA ನಾವು ಮಿಲಿಯನ್ ಅಥವಾ ಲ್ಯಾಕ್, ನಮ್ಗೆ ಎಷ್ಟು ಬೇಕೋ ಅಷ್ಟು DNA ನಾವು ಕಾಪಿ ಮಾಡ್ಬೋದು. ಅಂದರೆ ಒಂದು DNA ತಗೊಂಡು ಅದರ ಜೆರಾಕ್ಸ್ ತೆಗೆಯೋದು. ಅದು ಯಾವ ಮೆಥಡಿಂದ? PCR. ಆಂಪ್ಲಿಫಿಕೇಶನ್ ಮೀನ್ಸ್ ಕಾಪಿಯಿಂಗ್ ಮೋರ್ ದೆನ್ ಒನ್ ಜೀನ್. ಕಾಪಿ ಮಾಡೋದು, ಸೇಮ್ ಸ್ಪೆಸಿಫಿಕ್ ಇರುತ್ತೆ, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದನ್ನು ನಾವು ಕಾಪಿ ಮಾಡೋದು. ಲೈಕ್ ದಟ್ ಸೇಮ್ ರೆಪ್ಲಿಕೇಶನ್ ಮೆಥಡ್ ಥರ. ಓಕೆ, ಇವಾಗ ಒಂದು ಜೀನ್ ಇದೆ, ಇದನ್ನ ನಾವು ಸುಮಾರು
DNA ನಾವು ಪಡ್ಕೊಳ್ಳೋದು. ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಪಾಲಿಮರೇಸ್ ಮೀನ್ಸ್ ಕಾಪಿಂಗ್ ಮೋರ್ ದ್ಯಾನ್ ಒನ್ ಜೀನ್, ಕಾಪಿಂಗ್ ಮೋರ್ ದ್ಯಾನ್ ಒನ್ DNA. ಸುಮಾರು ಒಂದು DNA ತಗೊಂಡು ನಾವು ಅದನ್ನು ಕಾಪಿ ಮಾಡೋದು. ಅದು ಯಾವ ಮೆಥಡ್ ಇಂದ? PCR. ಓಕೆ, PCR. ಅಂಡ್ ದೆನ್ ಫೋರ್ತ್ ಒನ್ ಈಸ್ ಇನ್ಸರ್ಷನ್ ಆಫ್ ರಿಕಾಂಬಿನೆಂಟ್ DNA. ಓಕೆ, ನೀವು ನೋಡಿದ್ದೀರಾ ವೆಕ್ಟರ್ಸ್, ಕೋಣೆ ವೆಕ್ಟರ್ಸ್ ಅಲ್ಲಿ ನೀವು ನೋಡಿದ್ದೀರಾ. ಪ್ಲಾಸ್ಮಿಡ್ ಮುಖಾಂತರ ಏನು ಮಾಡ್ತೀವಿ ನಾವು? ಆ ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ಆ ಪ್ಲಾಸ್ಮಿಡ್ ಒಳಗಡೆ ಅಥವಾ ಆ ವೆಕ್ಟರ್ ಒಳಗಡೆ ನಾವು ಪ್ಲೇಸ್ ಮಾಡಿ ಹೋಸ್ಟ್ ಒಳಗಡೆ ಟ್ರಾನ್ಸ್ಫರ್ ಮಾಡೋದು. ಓಕೆ, ಇದರಲ್ಲಿ ಹೋಸ್ಟ್ ಯಾವುದು? ಈಕ್ವಲೈ. ಎ ಹೋಸ್ಟ್ ಮೀನ್ಸ್ ಈಕ್ವಲೈ. ಈಕ್ವಲೈ. ಈ ಇನ್ಸರ್ಷನ್ ಇಂದ ಯಾವ್ದು ಯೂಸ್ ಮಾಡ್ತೀವಿ? ಪ್ಲಾಸ್ಮಿಡ್ ಆಫ್ ವೆಕ್ಟರ್. ಪ್ಲಾಸ್ಮಿಡ್ ಆಫ್ ವೆಕ್ಟರ್. ಅಂಡ್ ದೆನ್ ಸ್ಟೆಪ್ 5 ಅಲ್ಲಿ ಏನಾಗುತ್ತಪ್ಪ ಅಂದ್ರೆ obtaining the foreign gene product. obtaining the foreign gene product. Here foreign gene product ಅಂದ್ರೆ ಯಾವುದು? ಇದರಲ್ಲಿ ಬಯೋರಿಯಾಕ್ಟರ್ ಬರುತ್ತೆ. ಬಯೋರಿಯಾಕ್ಟರ್ ಬರುತ್ತೆ ಅಂದ್ರೆ ನಾವೊಂದು ಜಸ್ಟ್ ರಾ ಮಟೀರಿಯಲ್ ನಾವು ಬಯಾಲಜಿಕಲಿ ಕನ್ವರ್ಟ್ ಮಾಡೋದು. ಲೈಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಯು ಹ್ಯಾವ್ ಟು ಸೇಮ್ ಲೈಕ್ ಫರ್ಮೆಂಟೇಷನ್. ನಾವು ಇವಾಗ ಏನು ಮಾಡಬೇಕಾಗಿದೆ? ಪೆನ್ಸಿಲಿನ್ ಅನ್ನು ನಾವು ಪ್ರಿಪೇರ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಬಯೋರಿಯಾಕ್ಟರ್ನ ಯೂಸ್ ಮಾಡ್ಕೋತೀವಿ. ಆರ್ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ಸಮ್ ಬೆವರೇಜ್. ಯಾವುದೋ ಒಂದು ಬೆವರೇಜನ್ನು ನಾವು ಪ್ರಿಪೇರ್ ಮಾಡಬೇಕಾಗಿದೆ. ಅವಾಗ ಏನು ಮಾಡ್ತೀವಿ? ಒಂದು ರಾ ಮೆಟೀರಿಯಲನ್ನು ನಾವು ಆ ಬಯೋರಿಯಾಕ್ಟರ್ಸಲ್ಲಿ ಹಾಕಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೆಲ್ಪಿಂದ ಅಲ್ಲಿ ರಿಯಾಕ್ಷನ್ ನಡೆಯುತ್ತೆ. ರಿಯಾಕ್ಷನ್ ಏನಾಗುತ್ತೆ? ನಮಗೆ ಯಾವುದೋ ಒಂದು ಬೆವರೇಜಸ್ ನಮಗೆ ಸಿಗುತ್ತೆ. ಸೊ obtaining the foreign gene product ಅಂದರೆ ಯಾವುದಪ್ಪ ಅಂದರೆ ಇಲ್ಲಿ ಬಯೋರಿಯಾಕ್ಟರ್. ಬಯೋರಿಯಾಕ್ಟರ್ ಪ್ಲೇಟಿಂಗ್ ಮೇನ್ ರೋಲ್ ಇನ್ obtaining the foreign gene product. ಅಂದರೆ ನಮಗೆ ಪ್ರಾಡಕ್ಟ್ ಬೇಕಾಗಿದೆ. ಯಾವುದು ಪ್ರಾಡಕ್ಟು? ಫಾರಿನ್ ಜೀನ್. ಒಂದು ಯಾವುದೋ ಬೇರೆ ಜೀನಿಂದು ಫಾರಿನ್ ಪ್ರಾಡಕ್ಟ್ ಬೇಕಾಗಿದೆ. ಯಾಕಂದರೆ ನಾವು ಫಸ್ಟ್ ಇಲ್ಲಿ ಐಸೋಲೇಟ್ ಮಾಡಿದ್ವಿ ಜೀನನ್ನು, ಆಮೇಲೆ ಏನು ಮಾಡಿದ್ವಿ? ಆ ಜೀನನ್ನು ಕಟ್ ಮಾಡಿದ್ವಿ. ಕಟ್ ಮಾಡಿದ ಏನು ಮಾಡಿದ್ವಿ? ಕಾಪಿ ತಗೊಂಡ್ವಿ. ಸೆವರಲ್ ಕಾಪೀಸ್. ನಮ್ಗೆ ಭಾಳಷ್ಟು ಕಾಪಿ ಬೇಕು. ಒಂದು DNA ನಮ್ಗೆ ಸಾಕಾಗಿಲ್ಲ. ಒಂದು DNA ನಾವು ಐಸೋಲೇಟ್ ಮಾಡ್ಕೊಂಡಿದ್ದು ಒಂದು DNA ಸಿಕ್ಕೈತಿ. ಒಂದು DNA ಇಂದ ನಾವು ಪ್ರಾಡಕ್ಟನ್ನು ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗತ್ತಾ? ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ? ಸೊ ವಿ ವಾಂಟ್ ಮೋರ್ ದ್ಯಾನ್ ಒನ್ DNA. ನಮ್ಗೆ 1,00,000 DNA ಬೇಕು. ಸೊ ಇನ್ನು ಒಂದು DNA ನಾವು ಐಸೋಲೇಟ್ ಮಾಡಿದ್ವಿ. ನಾವು ಒಂದು DNA ಕಟ್ ಮಾಡಿದ್ವಿ. ನಮ್ಗೆ ಯಾವ್ದು ಬೇಕೋ ಅದು. ಯಾಕಂದರೆ ನಮಗೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಮಾಡಬೇಕಲ್ಲ. ನಮಗೆ ಒಂದು ಅದ್ರ ಹೋಸ್ಟ್ ಒಳಗಡೆ ನಾವು ಹಾಕಬೇಕು. ಅದ್ರ ಹೋಸ್ಟ್ ಒಳಗಡೆ ಹಾಕಿದಾಗ ಅದು ನಮ್ಗೆ ರೆಪ್ಲಿಕೇಟ್ ಆಗುತ್ತೆ DNA. ಅಲ್ಲಿ ತನಕ ಆಗಲ್ಲ. ಸೊ before recombinant DNA technology method, we have to cut the DNA at specific site, and then amplification of DNA gene of interest or DNA by PCR method. PCR stands for polymerase chain reaction. And then ನಮಗೆ ಒಂದು DNA ಇದ್ದು ಸುಮಾರು 1 ಬಿಲಿಯನ್ ತನಕ ನಾವು ಇದರಲ್ಲಿ ಪಾಲಿಮರೈಸ್ ಮಾಡ್ಬೋದು. ಪಾಲಿಮರೈಸ್ ಅಂದರೆ ಏನು? ಕಾಪಿಂಗ್ ಆಫ್ DNA or gene. ಇಲ್ಲಿ ಕಾಪಿ ಆಯಿತು. ಆ್ಯಂಡ್ ದೆನ್ ಇನ್ಸರ್ಷನ್ ಆಫ್ ರಿಕಾಂಬಿನೆಂಟ್ DNA ಇನ್ ಹೋಸ್ಟ್ ಸೆಲ್. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಪ್ರೀವಿಯಸ್ ಕ್ಲಾಸ್. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ನಾವು ಜೀನನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನು ಬೇಕು? ಹೋಸ್ಟ್ ಬೇಕು. ಇವಾಗ ಹೋಸ್ಟ್ ಅಂದರೆ ನಾನಿವಾಗ ಹೋಸ್ಟು ನನ್ನ ಒಳಗಡೆ ಒಂದು ಜೀನ್ ಆಫ್ ಇಂಟ್ರೆಸ್ಟನ್ನು ಇನ್ಸರ್ಟ್ ಮಾಡಬೇಕಾಗಿತ್ತು. ಸೊ ಒಂದು ಪ್ಲಾಸ್ಮಿಡನ್ನು ತೊಗೊಂಡು ಆ ಪ್ಲಾಸ್ಮಿಡ್ ಒಳಗಡೆ ಜೀನ್ ಹಾಕಿ ನನ್ನ ಬಾಡಿ ಒಳಗಡೆ ಇನ್ಸರ್ಟ್ ಮಾಡೋದು. ಸೊ ಐ ಆಮ್ ಹೋಸ್ಟ್. ಒಂದು ಯಾವುದೋ ಒಂದು ಜೀನ್ ತಂದು ನನ್ನ ಬಾಡಿ ಒಳಗೆ ಇನ್ಸರ್ಟ್ ಮಾಡ್ತಾರೆ. ಸೊ ಇಲ್ಲಿ ಸಹ ಹಾಗೆ ಒಂದು ಜೀನನ್ನು ಹೋಸ್ಟ್ ಒಳಗಡೆ ಇನ್ಸರ್ಟ್ ಮಾಡಬೇಕು. ಇದರಲ್ಲಿ ಹೋಸ್ಟ್ ಅಂದರೆ ಯಾವುದು? ಈಕೋಲೈ. ಫಾರ್ ಎಕ್ಸಾಂಪಲ್ ಈಕೋಲೈ ಬ್ಯಾಕ್ಟೀರಿಯಾ. ಇನ್ಸರ್ಷನ್ ಯಾವ ರೀತಿ ಮಾಡ್ತೀವಿ? ವೆಕ್ಟರ್ಸ್ ಆರ್ ಪ್ಲಾಸ್ಮಿಡ್ ಮೂಲಕ ಮಾಡ್ತೀವಿ. ಆ್ಯಂಡ್ ಫಿಫ್ತ್ ಒನ್ ಈಸ್ obtaining the foreign gene product. ನಮಗೆ ಫಾರಿನ್ ಜೀನ್ ಪ್ರಾಡಕ್ಟ್ ಬೇಕು. ವಿ ಡೋಂಟ್ ವಾಂಟ್ ಜೀನ್, ವಿ ವಾಂಟ್ ಪ್ರಾಡಕ್ಟ್ ಫ್ರಮ್ ದ್ಯಾಟ್ ಫಾರಿನ್ DNA. ಆ ಒಂದು DNA ನಮಗೆ ಪ್ರಾಡಕ್ಟ್ ಬೇಕು. ನಮ್ಗೆ ಇನ್ಸುಲಿನ್ ಹಾರ್ಮೋನ್ ಬೇಕಪ್ಪ. ಆ ಇನ್ಸುಲಿನ್ ಹಾರ್ಮೋನ್ ಎದರಿಂದ ತೊಗೋತೀವಿ? ಇನ್ಸುಲಿನ್ ಜೀನನ್ನು ತೊಗೋತೀವಿ. ಆ ಒಂದು ಇನ್ಸುಲಿನನ್ನು ಜೀನ್ ತೊಗೊಂಡು ಒಂದು ಬಯೋರಿಯಾಕ್ಟರ್ ಆ ಒಂದು ಕಂಟೈನರ್ ಒಳಗಡೆ ಹಾಕಿ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ನಮಗೆ ಇನ್ಸುಲಿನ್ ಹಾರ್ಮೋನ್ ಸಿಗುತ್ತೆ. ಇನ್ಸುಲಿನ್ ವಿ ಆರ್ ಯೂಸಿಂಗ್ ಫಾರ್ ಶುಗರ್ ಪೇಷಂಟ್. ಅಂದರೆ ಬ್ಲಡ್ ಗ್ಲೂಕೋಸ್ ವೇರಿ ಆಗ್ತಿರುತ್ತಲ್ಲ, ಅದಕ್ಕೆ ನಾವು ಇನ್ಸುಲಿನನ್ನು ತೊಗೊಳ್ತಿರ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ಲಾಸ್ಟ್ process is downstream process. Okay, downstream process means
ಪ್ರಾಡಕ್ಟ್ ರಿಕವರಿ. ಬಯೋರಿಯಾಕ್ಟರ್ದಾಗ ಪ್ರಾಡಕ್ಟ್ ಹಾಕಿದ್ವಾ ಬಂತು, ಲಾಸ್ಟಿಗೆ ಏನು ಮಾಡ್ತೈತಿ ಕ್ಯೂರಿಂಗ್ ಮಾಡೋದು, ಫಿನಿಶಿಂಗ್ ಕೊಡೋದು ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ. ಓಕೆ, ಲಾಸ್ಟ್ ರಿಕವರಿ ಆಫ್ ಪ್ರಾಡಕ್ಟ್. ಆ ಒಂದು ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ಇದ್ದರೆ, ಅದರ ಯಾವುದಾದ್ರೂ ಡಸ್ಟ್ ಇದ್ದರೆ, ಕೆಮಿಕಲ್ಸ್ ಇದ್ದರೆ ಅವುಗಳೆಲ್ಲ ರಿಮೂವ್ ಮಾಡೋದು. ಸೊ ದಿಸ್ ಈಸ್ ಲಾಸ್ಟ್ ಪ್ರೊಸೆಸ್, ದಟ್ ಈಸ್ ಡೌನ್ ಸ್ಟ್ರೀಮ್ ಪ್ರೊಸೆಸ್. ಸೊ ಈ ಒಂದು 6 ಸ್ಟೆಪ್ಸನ್ನು ಒನ್ ಬೈ ಒನ್ ನಾವು ಇವಾಗ ಸ್ಟಡಿ ಮಾಡೋಣ. The first step is isolation of genetic material or isolation of DNA. All eukaryotic cells are having DNA as genetic material. ಎಲ್ಲ ಒಂದು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ DNA ಜೆನೆಟಿಕ್ ಮಟೀರಿಯಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ಸ್ಟೆಪ್ ಬೈ ಸ್ಟೆಪ್. ಈ ಒಂದು DNA ಐಸೋಲೇಟ್ ಯಾವ ರೀತಿಯಾಗಿ ಮಾಡ್ತಾರೆ. ಸೊ ನಾವು ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ಆರ್ ಐಸೋಲೇಟಿಂಗ್ ಪ್ಲಾಂಟ್ DNA. ನಾವು ಒಂದು ಪ್ಲಾಂಟದ DNA ನಾವು ಐಸೋಲೇಟ್ ಮಾಡಬೇಕಾಗಿದೆ. ಅದರಲ್ಲಿ ಒಂದು ಲೀವ್ಸನ್ನು ತಗೊಂಡು ನಾವು ಆ ಒಂದು ಲೀವ್ಸಲ್ಲಿರುವಂಥ ಒಂದು DNA ನಾವು ಸಪ್ರೇಟ್ ಮಾಡಬೇಕಾಗಿದೆ. ಸೊ ಆ ಸಪ್ರೇಟ್ DNA ಲೀವ್ಸನ್ನು ನಾವು ಒಂದು ಕ್ರಷ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಏನು ಸಿಗುತ್ತೆ, ಸುಮಾರು ಪಿಗ್ಮೆಂಟ್ಸ್ಗಳು ಸಿಗುತ್ತೆ. ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ ಲೀವ್ಸಲ್ಲಿ, ಗ್ರೀನ್ ಕಲರ್, ಆ್ಯಂಡ್ ಸ್ಟಾರ್ಚ್ ಪ್ರೆಸೆಂಟ್ ಇರುತ್ತೆ, ಕೆಲವೊಂದಿಷ್ಟು ಪ್ರೋಟೀನ್ ಪ್ರೆಸೆಂಟ್ ಇರುತ್ತೆ ಲೀವ್ಸಲ್ಲಿ. ಅವನ್ನೆಲ್ಲ ನಾವು ರಿಮೂವ್ ಮಾಡಿ ಜಸ್ಟ್ ನಾವು ರಾ DNA ಮಾತ್ರ ನಾವು ಸೆಪ್ರೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಈಸ್ ಮೋಸ್ಟ್ ಆಫ್ ಎಲ್ಲ ಒಂದು ಆರ್ಗ್ಯಾನಿಸಮ್ಸ್, ಮೋಸ್ಟ್ ಆಫ್ ಯೂಕ್ಯಾರಿಯೋಟ್ಸ್, most of eukaryote cells having DNA as genetic material. DNA as genetic material. DNA as genetic material. ಎಲ್ಲ ಒಂದು ಯೂಕ್ಯಾರಿಯೋಟಿಕ್ ಸೆಲ್ಸ್ದು DNA ನ ಜೆನೆಟಿಕ್ ಮಟೀರಿಯಲ್ನಾಗಿ ಒಳಗೊಂಡಿರುತ್ತೆ. ಆ್ಯಂಡ್ DNA ಶುಡ್ ಬಿ ಪ್ಯೂರ್. ನಾವೊಂದು DNA ನಾವು ಐಸೋಲೇಟ್ ಮಾಡ್ತೀವಿ ಅಂದರೆ, ಸಪ್ರೇಟ್ ಮಾಡ್ತೀವಿ ಅಂದರೆ, ಇಟ್ ಮಸ್ಟ್ ಬಿ ಪ್ಯೂರ್. ಇಟ್ ಮಸ್ಟ್ ಬಿ ಪ್ಯೂರ್ ಫ್ರಮ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆ್ಯಂಡ್ ಮೈಕ್ರೋ ಮಾಲಿಕ್ಯೂಲ್ಸ್. ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದರೆ ಯಾವುದು? ಆಲ್ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಅಂದರೆ ಯಾವ್ದು ಬರುತ್ತೆ? ಲಿಪಿಡ್ ಬರುತ್ತೆ, ಪ್ರೋಟೀನ್ ಬರುತ್ತೆ, ಕಾರ್ಬೋಹೈಡ್ರೇಟ್ ಬರುತ್ತೆ, ಸೆವರಲ್ ಫ್ಯಾಟ್ ಆ್ಯಂಡ್ ಅಮೈನೋ ಆಸಿಡ್ಸ್ ಬರುತ್ತೆ. ಓಕೆ, first we have to isolate DNA from all biomolecules. Okay, DNA must be, or DNA should be pure form. That is, it is free from biomolecules. And where DNA is located? ಎಲ್ಲಿ DNA ಲೊಕೇಟ್ ಆಗಿರುತ್ತೆ? ಇನ್ಸೈಡ್ ದಿ ನ್ಯೂಕ್ಲಿಯಸ್ ಒಳಗಡೆ ಲೊಕೇಟೆಡ್ ಆಗಿರುತ್ತೆ. ವಿತ್ ಪ್ಲಾಸ್ಮಾ ಮೆಂಬ್ರೇನ್ಸ್ ಎನ್ಕವರ್ಡ್ ಆಗಿರುತ್ತೆ. ನ್ಯೂಕ್ಲಿಯಸ್ನಲ್ಲಿ DNA ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಜೀನ್ಸ್ ಆರ್ ಇಂಟರ್ವೇನ್ಡ್ ಹಿಸ್ಟೋನ್ ಪ್ರೋಟೀನ್. ಓಕೆ, ಹಿಸ್ಟೋನ್ ಪ್ರೋಟೀನ್ಗಳ ಜೊತೆ ಇಂಟರ್ವೇನ್ ಆಗಿರುತ್ತೆ. DNA is located inside the nucleus. Inside the nucleus by plasma membrane. Intervene histone protein. Histone protein. Okay, and then we have to break the cell. And open the DNA.
Cell have to break. Cell have to break open and release DNA and other macromolecules. That are ಯಾವ macromolecules ಅದರಲ್ಲಿ RNA ಇರುತ್ತೆ, and protein polysaccharide, and then cells are lysed by lytic enzymes. Cells are lysed by lytic enzymes. Cells are lysed by lytic enzymes, and then purified DNA is precipitated with chilled ethanol and DNA forms thread-like structure. I will explain again. Okay. You can see this diagram. The first one is most of eukaryotes having DNA as genetic material. ಎಲ್ಲ ಒಂದು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ನಲ್ಲಿ DNA ಜೆನೆಟಿಕ್ ಮಟೀರಿಯಲ್ ಆಗಿ ಪ್ರೆಸೆಂಟ್ ಇರುತ್ತೆ. And then DNA should be pure form. Okay, DNA must be pure form. It should free from biomolecules. Okay, it should free from biomolecules. ಇಲ್ಲಿ biomolecules ಅಂದ್ರೆ ಯಾವುದು? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, and several pigments ಆಗಿರ್ಬೋದು. ಓಕೆ, ನಾವು ಸಡನ್ ಆಗಿ ಜಸ್ಟ್ ನಾವು DNA ನ ಇವಾಗ ಯಾವುದೋ ಒಂದು ಲೀವ್ಸ್ ತಗೊಂಡು ಜಸ್ಟ್ ಅದನ್ನು ಕ್ರಶ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ನಮ್ಗೆ DNA ಸಿಕ್ತು ಅಂತ ಹೇಳೋಕ್ಕಾಗಲ್ಲ. ಇಟ್ ಶುಡ್ ಬಿ ಪ್ಯೂರ್ ಫ್ರಮ್. ಅದು ನಮಗೆ ಜಸ್ಟ್ DNA ಮಾತ್ರ ಸಿಗಬೇಕು. ಅದಕ್ಕೆ ಏನು ಮಾಡಬೇಕು? ಅದು ಸೆಪ್ರೇಟ್ ಆಗಬೇಕು ಬಯೋಮಾಲಿಕ್ಯೂಲ್ಸಿಂದ. ಬಯೋಮಾಲಿಕ್ಯೂಲ್ಸಲ್ಲಿ ಯಾವ ಎಷ್ಟು ಟೈಪ್ಸ್ ಇರುತ್ತೆ? ಮ್ಯಾಕ್ರೋಮಾಲಿಕ್ಯೂಲ್ಸ್ ಆ್ಯಂಡ್ ಮೈಕ್ರೋಮಾಲಿಕ್ಯೂಲ್ಸ್. ಅದರಲ್ಲಿ ಶುಗರ್, ಲಿಪಿಡ್, ಪ್ರೋಟೀನ್, ಪಿಗ್ಮೆಂಟ್ಸ್, ಕ್ಲೋರೋಫಿಲ್, ಕ್ಲೋರೋಪ್ಲಾಸ್ಟ್ ಏನೇನು ಇರುತ್ತಲ್ಲ, ವಾಟ್ ಎವರ್ that is present in that plant, it should be removed. ಅದು ರಿಮೂವ್ ಆಗಿ ಜಸ್ಟ್ ನಿಮಗೆ ಪ್ಯೂರ್ ಫಾರ್ಮ್ ಅಷ್ಟೇ ಬೇಕು. ಓಕೆ, ದೆನ್ DNA is located inside the nucleus. DNA ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಇನ್ಸೈಡ್ ದ ನ್ಯೂಕ್ಲಿಯಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್, ಆ ನ್ಯೂಕ್ಲಿಯಸ್ ಮೇಲ್ಗಡೆ ಏನು ಪ್ರೆಸೆಂಟ್ ಇರುತ್ತೆ? ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ, ಆ ಒಂದು ಸೆಲ್ ಪ್ಲಾಸ್ಮಾ ಮೆಂಬ್ರೇನ್. ಆ್ಯಂಡ್ intervened histone protein. Histone is a protein with it is intervened with DNA. DNA ಜೊತೆ histone protein ಪ್ರೆಸೆಂಟ್ ಇರುತ್ತೆ. ಸೊ ದೆನ್ DNA ಲೊಕೇಟೆಡ್ ಆಗಿರುತ್ತೆ ನ್ಯೂಕ್ಲಿಯಸ್ ಒಳಗಡೆ ಲೊಕೇಟೆಡ್ ಆಗಿರುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೊ ಫಸ್ಟ್ ಅದು ಏನು ಮಾಡಬೇಕಪ್ಪ? ಫಸ್ಟ್ ಅಂದರೆ ನಾವು ಇಲ್ಲಿ ಒಂದು ಲೀವ್ ಸ್ಯಾಂಪಲ್ ಹಾಕೊಳ್ತೀವಿ. ಈ ಒಂದು ಲೀವ್ ಸ್ಯಾಂಪಲ್ ಹಾಕೊಂಡು ವಿ ಆರ್ ಗೋಯಿಂಗ್ ಟು ಕ್ರಶಿಂಗ್. ಓಕೆ, ನಾವು ಸರಿಯಾಗಿ ಗ್ರೈಂಡ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರೊಸೀಜರು ಡೈಗ್ರಾಮು ಇಲ್ಲಿಂದ ಸ್ಟಾರ್ಟ್ ಆಯಿತು, ಈ ಒಂದು ಸ್ಟೆಪ್ಸಿಂದ. ಓಕೆ, ನಾವು ಲೀವ್ಸನ್ನು ತೊಗೊತೀವಿ, ಇದರಿಂದ ಮೋಟಾರಿಂದ ನಾವು ಕ್ರಶ್ ಮಾಡ್ತೀವಿ. ಕ್ರಶ್ ಮಾಡಿದ ತಕ್ಷಣ ಏನು ಸಿಗುತ್ತೆ? ನಮಗೆ ಒಂದು ಲಿಕ್ವಿಡ್ ಸಿಗುತ್ತೆ. ಓಕೆ, ವಿ ಹ್ಯಾವ್ ಟು ಸೇ ದ್ಯಾಟ್ ವಿ ಆರ್ ಬ್ರೇಕಿಂಗ್ ಸೆಲ್. ನಾವೊಂದು ಲೀವ್ಸ್ ಹಾಕಿದ್ವಾ, ನಾವು ಅದನ್ನು ಕ್ರಶ್ ಮಾಡ್ತಾ ಇದ್ದೀವಿ.
ನಾವೇನು ಕ್ರಶ್ ಮಾಡ್ತಾ ಇದ್ದೀವಿ, ಸೆಲ್ಲನ್ನು ಕ್ರಶ್ ಮಾಡ್ತಾ ಇದ್ದೀವಿ. ಆ ಸೆಲ್ಲನ್ನು ಸರಿಯಾಗಿ ಕ್ರಶ್ ಮಾಡಿದ್ಮೇಲೆ ಏನಾಗುತ್ತೆ, ಸೆಲ್ ವಾಲ್ ರಪ್ಚರ್ ಆಗುತ್ತೆ. ಸೆಲ್ ವಾಲ್ ಒಡೆದು ಹೋಗಿ ಒಳಗಡೆ ಇದ್ದಂತಹ ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು, RNA ಆಗಿರ್ಬೋದು, ಪಾಲಿಸ್ಯಾಕರೈಡ್ ಆಗಿರ್ಬೋದು, ಅಲಾಂಗ್ ವಿತ್ DNA ಈಸ್ ಬ್ರೇಕ್ಡ್. ಓಕೆ, ಎಲ್ಲ ಆಚೆ ಬರುತ್ತೆ. ಸೊ ಸೆಲ್ಸ್ break and open, release the DNA and other macromolecules. ಅದರಲ್ಲಿ ಯಾವ್ದಪ್ಪ ಅಂದರೆ DNA ಇದೆ, ಪ್ರೋಟೀನ್ ಇದೆ ಆ್ಯಂಡ್ ಪಾಲಿಸ್ಯಾಕರೈಡ್ ಇದೆ. ಲೀವ್ಸ್ ತೊಗೊಂಡ್ವಿ, ನಾವು ಅದನ್ನು ಗ್ರೈಂಡ್ ಮಾಡಿದ್ವಿ, ಅದ್ರ ಜೊತೆ ಸೆಲ್ ವಾಲ್ ಬ್ರೇಕ್ ಆಯಿತು. ಸೆಲ್ ಒಳಗಡೆ ಏನೈತಿ, DNA ಅದಾವು, ಕೆಲವೊಂದಿಷ್ಟು ಬಯೋಮಾಲಿಕ್ಯೂಲ್ಸ್ ಅದಾವು. DNA ಆಚೆ ಬಂತು, ನಾವಿಲ್ಲಿ ಕ್ರಶ್ ಮಾಡಿದ ತಕ್ಷಣ DNA ಜೊತೆ RNA ಬಂತು, ಸೆವೆರಲ್ ಪಾಲಿಸ್ಯಾಕರೈಡ್ ಬಂತು ಆ್ಯಂಡ್ DNA ಬಂತು, ಕೆಲವಷ್ಟು ಬಯೋಮಾಲಿಕ್ಯೂಲ್ಸು ಬಂತು. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೌ ಈಸ್ ಸೆಲ್ಸ್ ಆಫ್ ಲೈಸಿಸ್ ಬೈ ಲೈಟಿಕ್ ಎಂಜೈಮ್. ಲೈಸಿಸ್ ನಾವು ಅದನ್ನು ಲೈಸಿಸ್ ಮಾಡ್ತಾ ಇದ್ದೀವಿ ಅಂದರೆ ಸೆಪರೇಷನ್. ಲೈಸಿಸ್ ಮೀನ್ಸ್ ಪ್ರತ್ಯೇಕಿಸುವಿಕೆ, ಅಂದರೆ ವಿ ಆರ್ ಸೆಪರೇಟಿಂಗ್. ಆ ಒಂದು ಬಯೋಮಾಲಿಕ್ಯೂಲ್ಸನ್ನು ಸೆಪರೇಟ್ ಮಾಡತ್ತೀವಿ, ಆಮೇಲೆ DNA ಸೆಪರೇಟ್ ಮಾಡೋದು. ಸೊ ಕ್ರಶಿಂಗ್ ಆಯಿತು, ಅದನ್ನು ನಾವು ಈ ಒಂದು PCR ಟ್ಯೂಬ್ಗೆ, ಇಟ್ ಈಸ್ ಕಾಲ್ಡ್ PCR ಟ್ಯೂಬ್, ಒಂದು ಸಣ್ಣ ಸಣ್ಣ ಟ್ಯೂಬ್ಸಲ್ಲಿ ಇರುತ್ತೆ. ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್. ಸ್ವಲ್ಪ ದೊಡ್ಡದಾಗಿರುತ್ತೆ, PC ಅದು ಚಿಕ್ಕದಾಗಿರುತ್ತೆ. ನಾವು ಇದು ಲಿಕ್ವಿಡ್ ಏನು ಮಾಡಿದ್ವಿ, ಈ ಒಂದು ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇದರಲ್ಲಿ ಅಲಾಂಗ್ ವಿತ್ DNA ಏನೇನೈತಪ್ಪ ಅಂದರೆ ಇದರಲ್ಲಿ RNA ಇದೆ, ಆಮೇಲೆ ಪಾಲಿಸ್ಯಾಕರೈಡ್ಸ್ ಐತಿ, ಆಮೇಲೆ ಕೆಲವೊಂದಿಷ್ಟು ಪ್ರೋಟೀನ್ ಐತಿ, DNA ಐತಿ. ನಾವು ಇದನ್ನ ಲೈಸಿಸ್ ಮಾಡ್ತೀವಿ. ಲೈಸಿಸ್ ಅಂದರೆ ಏನು, ಕೆಲವೊಂದಿಷ್ಟು ಲೈಟಿಕ್ ಎಂಜೈಮ್ಸನ್ನು ಹಾಕ್ತೀವಿ. ನಾವು ಲೈಟಿಕ್ ಎಂಜೈಮ್ಸನ್ನು ಹಾಕಿ ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ದೆನ್ ಸಪ್ರೇಟ್ ಮಾಡಿದ ತಕ್ಷಣ ಟ್ರೈ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಲೈಸಿಸ್ ಆದ ತಕ್ಷಣ ಏನಾಗುತ್ತೆ, ಪ್ರೋಟೀನ್ ರಿಮೂವ್ ಆಗುತ್ತೆ. ಇದರಲ್ಲಿ ಕಂಪ್ಲೀಟಾಗಿ ಪ್ರೋಟೀನ್ ರಿಮೂವ್ ಆಗುತ್ತೆ. ಸೊ ನೀವು ಅನ್ಬೋದು, ಜಸ್ಟ್ ಅದು ಲಿಕ್ವಿಡ್ ಹಾಕಿದ ತಕ್ಷಣ ಪ್ರೋಟೀನ್ ರಿಮೂವ್ ಆಗುತ್ತಾ? ನೋ. ಇಲ್ಲಿ ಲೈಟಿಕ್ ಎಂಜೈಮ್ಸನ್ನು ಹಾಕಿ ನಾವು ಸೆಂಟ್ರಿಫ್ಯೂಗೇಷನ್ಗೆ ಹಾಕ್ತೀವಿ. ಸೆಂಟ್ರಿಫ್ಯೂಗೇಷನ್ ಏನಪ್ಪ ಅಂದರೆ, ಇವಾಗ ಯಾವುದು ನೀವೊಂದು ಫ್ಲಾಸ್ಕ್ಗೆ ಅಥವಾ ಗ್ಲಾಸ್ಗೆ ಶುಗರ್ ಹಾಕ್ತೀರಾ. ಶುಗರ್ ಹಾಕಿದ್ರೆ ಏನು ಮಾಡ್ತೀವಿ, ಜಸ್ಟ್ ಹಂಗೆ ಇಟ್ಟರೆ ಅದು ಕರಗತ್ತಾ? ನೋ. ಯು ಆರ್ ಯೂಸ್ ಟು ಶೇಕ್. ನೀವು ಅದನ್ನು ಜೋರಾಗಿ ಶೇಕ್ ಮಾಡ್ತೀರಾ. ಸೊ ಸೆಂಟ್ರಿಫ್ಯೂಗೇಷನ್ ಸಹ ಹಾಗೆ ಹೈ ಸ್ಪೀಡಲ್ಲಿ ಈ ಒಂದು ಟ್ಯೂಬನ್ನು ಅದರಲ್ಲಿ ಇನ್ಸರ್ಟ್ ಮಾಡಿ ತಿರುಗಿಸ್ತಾರೆ ಹೈ ಸ್ಪೀಡಲ್ಲಿ. ಅದರಲ್ಲಿ ತಿರುಗಿದ ತಕ್ಷಣ ಏನು ಮಾಡುತ್ತಪ್ಪ ಅಂದರೆ, ಎರಡು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೀವ್ಸದ್ದು ಅದ್ರಲ್ಲಿ ಏನೇ ಒಂದು ಪಿಗ್ಮೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅದರದ್ದು ಆ ಒಂದು ಬಾಡಿ ಪಾರ್ಟ್ಸ್ ಮೀನ್ಸ್ ಆ ಸೆಲ್ದ ಲೀವ್ಸದ್ದೇನೋ ರುಬ್ಬಿದ ತಕ್ಷಣ ಅದರ ಪಾರ್ಟ್ಸ್ ಇರುತ್ತಲ್ಲ, ಅದ್ರದ್ದು ಏನಾಗುತ್ತಪ್ಪ ಅಂದರೆ ಕೆಳಗಡೆ ಸೆಟ್ಲ್ ಆಗುತ್ತೆ. ಇವುದು ಕೆಳಗಡೆ ಸೆಟ್ಲ್ ಆಗುತ್ತೆ. ಓಕೆ, ಮೇಲ್ಗಡೆ ಬಂದು ಇದು ಗೇನ್ ಅಂತ ಅನ್ಕೊಳ್ಳಿ. ಅದನ್ನು ನಾವು ಸೆಪರೇಟ್ ಮಾಡ್ಕೊಳ್ತೀವಿ. ಜಸ್ಟ್ ಮೇಲಿನ ಪಾರ್ಟನ್ನು ನಾವು ಇಲ್ಲಿ ತಗೊಳ್ತೀವಿ. ಇದರಲ್ಲಿ ಏನಾಗಿದೆಯಪ್ಪ ಅಂದರೆ ಪ್ರೋಟೀನ್ ರಿಮೂವ್ ಆಗಿದೆ. ಆ್ಯಂಡ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸೆಂಟ್ರಿಫ್ಯೂಜ್. ಮತ್ತೆ ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಸೆಂಟ್ರಿಫ್ಯೂಜ್ ಮಾಡಿದ ತಕ್ಷಣ ಏನಾಗತ್ತಪ್ಪ ಅಂದರೆ, ಪ್ರೋಟೀನ್ ರಿಮೂವ್ ಆಯಿತಾ? ಓಕೆ, ಫಸ್ಟು ಇದು ಕ್ರಶಿಂಗ್ ಮುಗೀತು. ಲೈಸಿಸಲ್ಲಿ ಏನು ಮಾಡ್ತೀವಿ ನಾವು, ಲೈಟಿಕ್ ಎಂಜೈಮ್ಸನ್ನು ಹಾಕಿ ಸೆಂಟ್ರಿಫ್ಯೂಗೇಷನ್ ಹಾಕಿ ನಾವು ಸ್ಪೀಡಾಗಿ ತಿರುಗಿಸ್ತೀವಿ. ಆಮೇಲೆ ಏನಾಗುತ್ತಪ್ಪ ಅಂದರೆ, ತಿರುಗಿದ ತಕ್ಷಣ ಏನು ಪ್ರೋಟೀನ್ ರಿಮೂವ್ ಆಗುತ್ತೆ. ಓಕೆ, ಪ್ರೋಟೀನ್ ಕಂಪ್ಲೀಟ್ಲಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ DNA ಬೈಂಡ್ ಆಗ್ತಾ ಹೋಗುತ್ತೆ. ನಾವು EDTA ಒಂದು ಕೆಮಿಕಲ್ ಹಾಕಿರ್ತೀವಿ, DNA ಬೈಂಡ್ ಆಗ್ತಾ ಹೋಗುತ್ತೆ. ಸೊ ಯು ಡೋಂಟ್ ರಿಕ್ವೈರ್ ದಿಸ್. ಜಸ್ಟ್ ನಿಮಗೆ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಅಂದರೆ, ಜಸ್ಟ್ ಇದೊಂದು ಪ್ರೋಟೋಕಾಲ್ ಬಂದು ನಿಮ್ಗೆ ಅರ್ಥ ಆಗಂತ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ಫಸ್ಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಸಪ್ರೇಟ್ ಮಾಡ್ತಾರೆ. ಪ್ರೋಟೀನ್ ರಿಮೂವ್ ಆಯಿತು, ಆಲ್ಮೋಸ್ಟ್ ನಮಗೆ ಪ್ಯೂರ್ ಫಾರ್ಮ್ ಸಿಕ್ತು. ನಮಗೊಂದು DNA ಒಂದು 70% ಪ್ಯೂರ್ ಫಾರ್ಮ್ ಸಿಕ್ತು. ನೆಕ್ಸ್ಟ್ ಇಲ್ಲಿ DNA ಬೈಂಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ ನಾವು ವಾಶ್ ಮಾಡ್ತೀವಿ. ಪ್ರೋಟೀನ್ ರಿಮೂವ್ ಆಗೈತಿ, ಬಯೋಮಾಲಿಕ್ಯೂಲ್ಸ್ ರಿಮೂವ್ ಆಗೈತಿ, ಒಂದು 70% DNA ಪ್ಯೂರ್ ಫಾರ್ಮಲ್ಲಿ ಇದೆ. ಅಗೇನ್ ವಿ ಹ್ಯಾವ್ ಟು ವಾಶ್ ವಿತ್ ಇಥನಾಲಲ್ಲಿ ನಾವು ವಾಶ್ ಮಾಡ್ತೀವಿ. ಇಥನಾಲಲ್ಲಿ ವಾಶ್ ಮಾಡಿದ ತಕ್ಷಣ, ಶೇಕ್ ಮಾಡಿದ ತಕ್ಷಣ ನಮಗೆ DNA ಸಿಗುತ್ತೆ. ಈ ಒಂದು ಥ್ರೆಡ್ ಲೈನ್ DNA. ದಿಸ್ ಈಸ್ DNA. ಇದು ಪ್ಯೂರ್ ಫಾರ್ಮಲ್ ಸಿಕ್ತು. ಇದರಲ್ಲಿ ಯಾವುದೇ ಪ್ರೋಟೀನ್ ಇಲ್ಲ, ಯಾವುದೋ ಒಂದು ಬಯೋಮಾಲಿಕ್ಯೂಲ್ಸ್ ಇಲ್ಲ, ಎಂಥದ್ದು ಇಲ್ಲ.
ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿ ಆರ್ ಟೇಕಿಂಗ್ ಅ ಲೀವ್ಸ್ ಸ್ಯಾಂಪಲ್. ನಾವು ಆಲಿವ್ ಲೀವ್ಸ್ ಅನ್ನು ತಗೊಂಡಿದ್ದೀವಿ, ಅದನ್ನು ಚೆನ್ನಾಗಿ ಕ್ರಶ್ ಮಾಡಿದ್ವಿ. ಕ್ರಶ್ ಮಾಡಿದ ತಕ್ಷಣ ಏನು ಮಾಡಿದ್ವಿ, ಒಂದು ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಅದಕ್ಕೆ ನಾವು ಏನು ಮಾಡಿದ್ವಿ, ಲೈಟಿಂಗ್ ಎಂಜೈಮ್ಸನ್ನು ಹಾಕಿದ್ವಿ. ಓಕೆ, ಅದನ್ನು ಕ್ರಶ್ ಮಾಡಿದ ತಕ್ಷಣ ಏನಾಯಿತು, ಸೆಲ್ ವಾಲ್ ಬ್ರೇಕ್ ಆಯಿತು, ಒಳಗಡೆ ಇದ್ದು DNA ಆಚೆ ಬಂತು, ಪ್ರೋಟೀನ್ ಆಚೆ ಬಂತು, ಕೆಲವೊಂದಿಷ್ಟು ಬಯೋಮಾಲಿಕ್ಯೂಲ್ಸ್ ಆಚೆ ಬಂತು. ಓಕೆ, ಅದಕ್ಕೆ ನಾವು ಲೈಸಿಸನ್ನು ಮಾಡ್ಕೋಬೇಕಾಗಿದೆ. ವಿ ಆರ್ ಗೋಯಿಂಗ್ ಟು ಲೈಸಿಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಲೈಟಿಕ್ ಎಂಜೈಮ್ಸನ್ನು ಹಾಕಬೇಕು. ಆ ಲೈಟಿಕ್ ಎಂಜೈಮ್ಸನ್ನು ಹಾಕಿದಾಗ ಏನಾಗುತ್ತೆ, ಸೆಪರೇಷನ್ ಆಗುತ್ತೆ. ಸೊ ಅಗೇನ್ ನೆಕ್ಸ್ಟ್ ಏನಾಗುತ್ತೆ, ಲೈಸಿಸ್ ಆದಮೇಲೆ ಪ್ರೋಟೀನ್ ರಿಮೂವ್ ಆಗುತ್ತೆ. ಅದರಲ್ಲಿರುವಂಥ ಪ್ರೋಟೀನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಆಮೇಲೆ ಏನಾಗುತ್ತೆ, DNA ಬೈಂಡಿಂಗ್ ಆಗುತ್ತೆ. ಓಕೆ, ಎಲ್ಲ ಒಂದೊಂದಾಗಿ ಕೆಮಿಕಲ್ ಹಾಕ್ತಾ ಸೆಂಟ್ರಿಫ್ಯೂಗೇಷನ್ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಅದರಲ್ಲಿರೋ ಎಲ್ಲ ಒಂದು ಬಯೋಮಾಲಿಕ್ಯೂಲ್ಸು, ಪ್ರೋಟೀನ್ಸು ಎಲ್ಲ ರಿಮೂವ್ ಆಗುತ್ತೆ, ಲಾಸ್ಟ್ DNA ಬೈಂಡ್ ಆಗುತ್ತೆ. ಆಮೇಲೆ ಈ ಒಂದು ಲಿಕ್ವಿಡನ್ನು ಏನು ಮಾಡ್ತೀವಿ, ನಾವು ವಾಶ್ ಮಾಡ್ತೀವಿ ಇಥಿನಾಲಲ್ಲಿ. ನಾವು ಇಥಿನಾಲಲ್ಲಿ ವಾಶ್ ಮಾಡಿದ ತಕ್ಷಣ ನಮಗೆ ಥ್ರೆಡ್ ಲೈಕ್ DNA ಸಿಗುತ್ತೆ. ದಿಸ್ ಈಸ್ 100% ಪ್ಯೂರ್ ಫಾರ್ಮ್. ಇದು ಪ್ಯೂರ್ ಆಗಿ ನಮಗೆ ಸಿಗುತ್ತೆ, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಸಿಗುತ್ತೆ. ಓಕೆ, ನಮ್ಗೆ ಜಸ್ಟ್ ನಿಮ್ಗೆ ಲ್ಯಾಡರ್ ಕಾಣಿಸಲ್ಲ, ನಿಮಗೆ ಡಬಲ್ ಲ್ಯಾಡರ್, ಟ್ವಿಸ್ಟೆಡ್ ಲ್ಯಾಡರ್ ಏನು ಕಾಣಿಸಲ್ಲ, ಜಸ್ಟ್ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಐಸೋಲೇಷನ್ ಆಫ್ DNA. ಐಸೋಲೇಷನ್ ಅಂದ್ರೆ ಏನು, ಪ್ರತ್ಯೇಕಿಸುವಿಕೆ, ಸೆಪರೇಷನ್. ನಾವು ಇವಾಗ ಲೀವ್ಸಲ್ಲಿ ಇರುವಂತಹ DNA ನಾವು ಇವಾಗ ಸೆಪರೇಟ್ ಮಾಡಿದ್ವಿ. ಸೇಮ್ ಇದೇ ಪ್ರೊಸೀಜರ್ನ ನಾವು ಅನಿಮಲ್ಸ್ನಲ್ಲೂ ಸಹ ಮಾಡ್ಬೋದು. ಯಾವುದೊಂದು ಅನಿಮಲ್ದು ಲಿವರ್ ತೊಗೊಂಡು ಆ ಒಂದು ಲಿವರ್ ಫ್ಲೆಶನ್ನು ತೊಗೊಂಡು ಸೇಮ್ ಇದೇ ರೀತಿಯಾಗಿ ನಾವು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಮಗೆ ಸಿಗತ್ತೆ. ಅಲ್ಲಿ ಸೆಪ್ರೇಟ್ ಲೈಟಿಕ್ ಎಂಜೈಮ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಲೈಟಿಕ್ ಎಂಜೈಮ್ಸನ್ನು ನಾವು ಲೈಸೋಸೈಮನ್ನು ಬ್ಯಾಕ್ಟೀರಿಯಾಗೆ ಯೂಸ್ ಮಾಡ್ತೀವಿ, ಸೆಲ್ಯುಲೋಸ್ ಎಂಜೈಮ್ಸನ್ನು ನಾವು ಪ್ಲಾಂಟಿಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ಕೈಟಿನೇಸ್ಗನ್ನು ನಾವು ಫಂಗಸ್ಸಿಗೆ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ಲಾಸ್ಟ್ ಒನ್ ಈಸ್ ಪ್ಯೂರಿಫೈಡ್ DNA ಈಸ್ ಪ್ರೆಸಿಪಿಟೇಟೆಡ್. ಅಂದ್ರೆ ಸೇಮ್ ಏನು ವಾಶ್ ಮಾಡಿದ್ರಲ್ಲ ಇಥನಾಲಿಂದ ಸೇಮ್ ಅದೇ. ಆ್ಯಂಡ್ ಚಿಲ್ಡ್ ಇಥನಾಲ್ ಹಾಕ್ತೀವಿ. ಚಿಲ್ಡ್ ಇಥನಾಲ್ ಅಂದರೆ ಫ್ರೀಸರಲ್ಲಿ ಇಟ್ಟು ನಾವು ಇಥನಾಲನ್ನು ಹಾಕಬೇಕಾಗುತ್ತೆ. ಆ್ಯಂಡ್ DNA ಫಾರ್ಮ್ಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. DNA ನಮಗೆ ಥ್ರೆಡ್ ಅಂದರೆ ದಾರದ ಜೊತೆ ವೈಟ್ ಕಲರ್ ದಾರ ಇರುತ್ತಲ್ಲ, ಆ ಒಂದು ದಾರದ ಶೇಪಲ್ಲಿ ನಮಗೆ DNA ಸಿಗುತ್ತೆ. ಸೊ ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್. This is the first steps of second step. Second step is cutting off DNA at specific site. In this step, purified DNA is incubating with specific restriction enzymes in a optimum condition or optimum temperature. ಈ ಒಂದು ಸ್ಟೆಪ್ ಅಲ್ಲಿ ಪ್ಯೂರಿಫೈಡ್ DNA ನಾವು ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಜೊತೆ ಇನ್ಕ್ಯುಬೇಷನ್ ಮಾಡ್ತೀವಿ. ಒಂದು ಆಪ್ಟಿಮಮ್ ಟೆಂಪ್ರೇಚರ್ಲಿ, ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ನಾವು ಪ್ಯೂರಿಫೈಡ್ DNA ವಿತ್ ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಅಂದರೆ ಯಾವ ಇದರಲ್ಲಿ ನಾವು ಎಂಡೋನ್ಯೂಕ್ಲಿಯಸ್ ಆಗಿರ್ಬೋದು ಅಥವಾ ಎಕ್ಸೋನ್ಯೂಕ್ಲಿಯಸ್ ಆಗಿರ್ಬೋದು, ಆ ಒಂದು DNA ಮತ್ತು ಆ ಒಂದು ಎಂಜೈಮ್ಸನ್ನು ಎರಡು ಮಿಕ್ಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಇಡ್ತೀವಿ. ಆ ಒಂದು ನೆಕ್ಸ್ಟ್ ಪ್ರೋಗ್ರೆಸ್ ಅಂದರೆ ಇಲ್ಲಿ ಒಂದು DNA ಕಟ್ ಆಗಿದೆಯೋ ಇಲ್ವೋ ಅಂತ ನಾವು ಯಾವುದರಿಂದ ನೋಡ್ತೀವಿ, ಯಾವುದರಿಂದ ಒಂದು ಕನ್ಫರ್ಮೇಷನ್ ಮಾಡ್ಕೊತೀವಿ ಅಂದರೆ ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸನ್ನು ಜೊತೆಗೆ ಆ ಒಂದು ಮೆಥಡಿಂದ ನಾವು ಒಂದು ಕನ್ಫರ್ಮೇಷನ್ ಮಾಡ್ಕೊತೀವಿ. ಓಕೆ, ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ ಯಾವ ರೀತಿಯಾಗಿ ನಮಗೆ ಆ ಒಂದು ಕನ್ಫರ್ಮೇಷನ್ ಸಿಗುತ್ತಂದರೆ DNA is negatively charged, hence it is moving towards anode. ಅಂದರೆ ಇದು ನೆಗೆಟಿವ್ ಸೈಡ್ ಮೂವ್ ಆಗುತ್ತೆ ಬಿಕಾಸ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್. ಅದು ಯಾವಾಗ ನೆಗೆಟಿವ್ ಸೈಡ್ ಮೂವ್ ಆಗುತ್ತೋ ಆವಾಗ ನಾವು ಇದನ್ನು ಓಕೆ ದಿಸ್ ಈಸ್ ಕಟಿಂಗ್ ಅಟ್ ದಿ ಸ್ಪೆಸಿಫಿಕ್ ಸೈಟ್. ಈ ಒಂದು ಇದರಲ್ಲಿ ಒಂದು DNA ಒಂದು ಸ್ಪೆಸಿಫಿಕ್ ಸೈಟಲ್ಲಿ ಕಟ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಆ್ಯಂಡ್ ದೆನ್ this is the step. This step is the preparation of recombinant DNA. Okay, first let us start from first step, purified DNA. We are using here purified DNA. This is the source of DNA. ಇದರಲ್ಲಿ ಯಾವ್ಯಾವ ಇರುತ್ತೆ, source of DNA ಇರುತ್ತೆ, desirable DNA ಇರುತ್ತೆ, vectors DNA incubate with
DNA ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಅಂತ ನಾವು ಇನ್ಕ್ಯುಬೇಟ್ ಮಾಡ್ತೀವಿ. ಯಾವುದರ ಜೊತೆಗೆ ಅಂದರೆ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ರೆಸ್ಟ್ರಿಕ್ಷನ್ ಎಂಜೈಮ್ ಅಂತ ಮಿಕ್ಸ್ ಮಾಡಿಡೋದು ಲ್ಯಾಬೊರೇಟರಿ ಕಂಡೀಷನಲ್ಲಿ. ಆಪ್ಟಿಮಮ್ ಕಂಡೀಷನಲ್ಲಿ, ಆಪ್ಟಿಮಮ್ ಅಂದರೆ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಇನ್ಕ್ಯುಬೇಟ್ ಮಾಡಿಡ್ಬೋದು. ಇದಕ್ಕೇನಂತೀವಪ್ಪ ಅಂದ್ರೆ ಡೈಜೆಷನ್, ಅಂದರೆ ಮಿಕ್ಸ್ ಆಗೋದು, ಡೈಜೆಸ್ಟ್ ಆಗೋದು. ಸೊ ದಿಸ್ ಈಸ್ ಕಾಲ್ಡ್ ಡೈಜೆಷನ್. ಫಸ್ಟ್ ಸ್ಟೆಪ್ ಇಸ್ ಡೈಜೆಷನ್. ಡೈಜೆಷನಲ್ಲಿ ಏನಾಗುತ್ತೆ, ಪ್ಯೂರಿಫೈಡ್ DNA, ರೆಸ್ಟ್ರಿಕ್ಷನ್ ಎಂಜೈಮ್ಸ್, ಒಂದು ಯಾವುದೋ ಒಂದು ಕೆಮಿಕಲ್, ಅದು ಮತ್ತೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಇನ್ಕ್ಯುಬೇಟ್ ಮಾಡ್ತೀವಿ. ಇನ್ಕ್ಯುಬೇಟ್ ಅಂದರೆ ಏನು, ಒಂದು ಸ್ಪೆಸಿಫಿಕ್ ಟೆಂಪರೇಚರಲ್ಲಿ ಸ್ಟೋರ್ ಮಾಡಿ ಇಡುವಂಥದ್ದು. ಸೊ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಡೈಜೆಷನ್ ಸ್ಟಾರ್ಟ್ ಆಗುತ್ತಂದ್ರೆ ಏನು, ಅಲ್ಲಿ ಕಟಿಂಗ್ ಆಫ್ DNA at specific site takes place. ಕಟಿಂಗ್ ಆಫ್ DNA takes place there. ಆ್ಯಂಡ್ ಕನ್ಫರ್ಮೇಷನ್ ಆಗಬೇಕಲ್ಲ ನಮಗೆ ಅಲ್ಲಿ ಪ್ರೋಗ್ರೆಸ್ ಆಗ್ತಿದೆಯೋ ಇಲ್ಲೋ ಅಂತ. ಸೊ progression of restriction enzymes, progression of restriction enzyme is ಚೆಕ್ ಮಾಡ್ತೀವಿ. ಯಾವುದ್ರ ಮೂಲಕ, ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮೆಥಡ್ ನಾವು ಚೆಕ್ ಮಾಡ್ತೀವಿ. ಓಕೆ, ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂದರೆ ಏನು, ವಿ ಹ್ಯಾವ್ ಆಲ್ರೆಡಿ ಸ್ಟಡಿ, ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀರಾ. ಆ ಒಂದು ಜೆಲ್ಲಲ್ಲಿ DNA ಸ್ಯಾಂಪಲನ್ನು ಹಾಕಿ ಎಲೆಕ್ಟ್ರಿಸಿಟಿ ಜೊತೆಗೆ ಅದನ್ನು ರನ್ ಮಾಡೋದು. ಓಕೆ, ಈ ಒಂದು ಮೆಥಡಿಂದ ಚೆಕ್ ಮಾಡ್ತೀವಿ. ಓಕೆ, ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮೇನ್ ಪ್ರಿನ್ಸಿಪಲ್ ಏನು, DNA ಇಸ್ ನೆಗೆಟಿವ್ಲಿ ಚಾರ್ಜ್. DNA ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ, ಅದು ಆ್ಯನೋಡ್ ಹತ್ರ ರನ್ ಆಗುತ್ತೆ, ಆ್ಯನೋಡ್ ಹತ್ರ ಮೂವ್ ಆಗುತ್ತೆ. ಸೊ while we are testing agarose gel electrophoresis, DNA is negatively moved towards anode. Okay, DNA is negatively charged and it is moved to this anode because DNA is negatively charged ಆಗಿದೆ. And third one is, this is the step for preparation of recombinant DNA. This is the step for preparation of recombinant DNA. recombinant DNA ಗೆ ಇದು ಪ್ರಿಪರೇಷನ್, ಯಾಕಂದರೆ ಇದು ಇಲ್ಲಿ ಕಟ್ ಆಗುತ್ತೆ, DNA ಒಂದು ಸ್ಪೆಸಿಫಿಕ್ ಸೈಟಲ್ಲಿ ಕಟ್ ಆಗುತ್ತೆ. ಇನ್ನು ಪ್ರೀವಿಯಸ್ ನೀವು ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿನಲ್ಲಿ ಏನು ಸ್ಟಡಿ ಮಾಡಿದ್ರಿ, ಎಂಡೋನ್ಯೂಕ್ಲಿಯಸ್ ಮತ್ತು ಎಕ್ಸೋನ್ಯೂಕ್ಲಿಯಸ್ DNA ಕಟ್ ಮಾಡುತ್ತೆ, ಯಾವ ರೀತಿಯಿಂದ ಕಟ್ ಮಾಡುತ್ತೆ ಅಂತ ನೀವು ಪ್ರಿಪರೇಷನ್ ಮಾಡಿರಲಿಲ್ಲ, ನೀವು ಅದನ್ನು ತಿಳ್ಕೊಂಡಿರಲಿಲ್ಲ. ಸೊ ಇಲ್ಲಿ ಇನ್ಕ್ಯುಬೇಟ್ ಮಾಡ್ತೀವಿ. ಒಂದು ಇದನ್ನು ಒಂದು ಟ್ಯೂಬಲ್ಲಿ ತಗೊಂಡು ಇದರಲ್ಲಿ ಏನು ಮಾಡ್ತೀವಪ್ಪ ನಾವು ಪ್ಯೂರಿಫೈಡ್ DNA ಹಾಕ್ತೀವಿ. DNA ಮಸ್ಟ್ ಪ್ಯೂರಿಫೈಡ್ ಆ್ಯಂಡ್ ಸಮ್ restriction enzymes ಹಾಕ್ತೀವಿ. ದೆನ್ ಏನು ಮಾಡ್ತೀವಪ್ಪ ಅಂದರೆ ಇನ್ಕ್ಯುಬೇಟ್ ಮಾಡ್ತೀವಿ ಟೆಂಪ್ರೇಚರಲ್ಲಿ, ಅಂದರೆ ಒಂದು ಹಾಫ್ ಅವರ್ ಎಷ್ಟು ಟೈಮಿಂಗ್ ಟೆಂಪ್ರೇಚರಲ್ಲಿ ಇನ್ಕ್ಯುಬೇಟ್ ಮಾಡ್ತೀವಿ. ಆಮೇಲೆ ಇದು ಆಗಿದೆಯೋ ಇಲ್ಲೋ ಅಂತ ನಮಗೆ ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸಿಂದ ನಾವು ಚೆಕ್ ಮಾಡ್ತೀವಿ. ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಏನು ಮಾಡುತ್ತೆ, DNA ನೆಗೆಟಿವ್ಲಿ ರನ್ ಮಾಡುತ್ತೆ. ಯಾಕಪ್ಪ DNA ನೆಗೆಟಿವ್ ಆಗಿ ರನ್ ಆಗುತ್ತೆ ಅಂದರೆ DNA ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ದಿಸ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಟು ಯು ಪೀಪಲ್. ಓಕೆ, ಇದನ್ನು ನಿಮಗೆ ನೀಟಲ್ಲೂ ಕೇಳ್ಬೋದು ಅಥವಾ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಸಲ್ಲೂ ಕೇಳ್ಬೋದು 1 ಮಾರ್ಕಿಗೆ. DNA ಈಸ್ ನೆಗೆಟಿವ್ಲಿ ಚಾರ್ಜ್, ನಾಟ್ ಪಾಸಿಟಿವ್ಲಿ ಚಾರ್ಜ್. ಇದು ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ನೆಗೆಟಿವ್ ಕಡೆಗೆ ಮೂವ್ ಆಗುತ್ತೆ, ಪಾಸಿಟಿವ್ ಕಡೆಗೆ ಮೂವ್ ಆಗಲ್ಲ. ಓಕೆ, ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ಸ್ ಫಾರ್ ಪ್ರಿಪರೇಷನ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ರಿಕಾಂಬಿನೆಂಟ್ DNA ಟೆಕ್ನಾಲಜಿದು ಪ್ರಿಪ್ರೇಷನ್ ಆಗುತ್ತೆ, ಅಂದರೆ ನೆಕ್ಸ್ಟ್ ತಯಾರಿ ನಡೆಯುತ್ತೆ. ಜೀನ್ ಕಟ್ ಆಯ್ತು ಇಲ್ಲಿ, ಆಮೇಲೆ ಜೋಡಿಸೋದು, ನೆಕ್ಸ್ಟ್ ಪ್ರಾಡಕ್ಟ್ ರಿಕವರಿ, ಮುಂಚೆ ಸ್ಟೆಪ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಸ್ಟೆಪ್ 2. ಥರ್ಡ್ ಸ್ಟೆಪ್ ಈಸ್ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಬೈ ಯೂಸಿಂಗ್ PCR. PCR ಸ್ಟ್ಯಾಂಡ್ಸ್ ಫಾರ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಪಾಲಿಮರೇಸ್ ಅಂದರೆ ಏನು, ಕಾಪಿಂಗ್ ಆಫ್ ಜೀನ್ ಮೋರ್ ದೆನ್ 1 ಕಾಪಿ. ಒಂದು ಜೀನನ್ನು ಸುಮಾರು ಕಾಪಿಯನ್ನಾಗಿ ಫಾರ್ಮೇಷನ್ ಮಾಡೋದು. ಸೊ ಪಾಲಿಮರೇಸ್ ಮೀನ್ಸ್, ಪಾಲಿಮರೇಸ್ ಅಂದರೆ ಕಾಪಿಂಗ್ ಆಫ್ ದಿ ಜೀನ್, ಕೈಂಡ್ ಆಫ್ ಜೆರಾಕ್ಸ್. ಇವಾಗ ನೀವು ಒಂದು ಪೇಜ್ಗೆ ಹೋಗಿ ಅದನ್ನು ಜೆರಾಕ್ಸ್ ಎಷ್ಟು ಬಿಲಿಯನ್ ಗಂಟೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಜೆರಾಕ್ಸನ್ನು ಮಾಡ್ಬೋದು.
ಸೊ ಇನ್ PCR ಟೆಕ್ನಿಕ್ಸ್ ಆಲ್ಸೋ ಸೇಮ್. ಇವಾಗ ಒಂದು DNA ನೀವು ಆಂಪ್ಲಿಫೈ ಮಾಡಿ ಬಿಲಿಯನ್ ಅಪ್ ಟು ಬಿಲಿಯನ್ ಕಾಪೀಸ್ ಯು ಗೆಟ್. ನೀವು ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ತಗೊಂಡು ಅದನ್ನು ಆಂಪ್ಲಿಫೈ ಮಾಡೋದು, ಅದನ್ನು ಆಂಪ್ಲಿಫೈ ಮಾಡಿ ಬಿಲಿಯನ್ ಗಟ್ಟಲೆ ನೀವು ಕಾಪೀಸ್ ಅನ್ನು ತಗೋಬಹುದು. ಹಿಯರ್ ಪಾಲಿಮರೇಸ್ ಮೀನ್ಸ್ ಕಾಪಿ. ಪಾಲಿಮರೇಸ್ ಅಂದ್ರೆ ಕಾಪಿ ಅಂಡ್ ಚೈನ್ ರಿಯಾಕ್ಷನ್. ಚೈನ್ ಮೀನ್ಸ್ ಇದನ್ನ ಕಾಪಿ ಮಾಡೋದು ಮತ್ತೆ ಇದು ಒಂದು ಸೈಕಲ್ ಟೈಪ್ ನಡೆಯುತ್ತೆ. ಅಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಇವಂಗೆ ಕಾಪಿ ಮಾಡೋದು ಮತ್ತೆ ಸೈಕಲ್ ಮಾಡೋದು, ಕಾಪಿ ಮಾಡೋದು ಮತ್ತೆ ಸೈಕಲ್ ಮಾಡೋದು, ಈ ರೀತಿಯಾಗಿ ಸುಮಾರು ಸೈಕಲ್ಸ್ ಫಾರ್ಮೇಷನ್ ಮಾಡಿ ಅಲ್ಲಿ ಏನಾಗುತ್ತೆ, ಒಂದು DNA ಇದ್ದಿದ್ದು ಮಿಲಿಯನ್ ಗಂಟೆನ DNA ನಾವು ಕಾಪಿ ಮಾಡ್ಬೋದು. ಕೈಂಡ್ ಆಫ್ ಜೆರಾಕ್ಸ್. ಇವಾಗ ನೀವು ಒಂದು ಜೆರಾಕ್ಸ್ ಪೇಪರನ್ನು ಏನು ಮಾಡ್ತೀರಾ, ಜೆರಾಕ್ಸ್ ಶಾಪಿಗೆ ತೊಗೊಂಡೋಗಿ ನಿಮ್ಗೆ 10 ಬೇಕಾದ್ರೆ 10,000 ಬೇಕಾದ್ರೆ 1,000 ಲಕ್ಷ ಕಾಪೀಸನ್ನು ಸಿಗುತ್ತೆ. ಸೊ ಬೈ ಯೂಸಿಂಗ್ ಆಫ್ PCR ಯು ಗೆಟಿಂಗ್ ಮಿಲಿಯನ್ ಅಪ್ ಟು ಬಿಲಿಯನ್ ಕಾಪೀಸ್ ಆಫ್ ದಟ್ ಸೇಮ್ DNA. ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಇದ್ದು ಒಂದು DNAದು ನೀವು 1 ಬಿಲಿಯನ್ ತನಕ ನೀವು ಕಾಪೀಸನ್ನು ತಗೋಬೋದು. ಈ ಒಂದು PCR ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇದು ಸರ್ಕಲ್ ಟೈಪಲ್ಲಿ ಆಗುತ್ತೆ. ಸೈಕಲ್ ಅಂದರೆ ಏನು, ಒಂದು ರಿಯಾಕ್ಷನ್ ಒಂದು ಸಲ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಎಲ್ಲಿ ಸ್ಟಾರ್ಟ್ ಆಗಿತ್ತಲ್ಲ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಸೊ ಕಾಪಿಂಗ್ ಆಫ್ DNA ಇನ್ cyclic reaction. PCR containing several steps. PCR ಅಲ್ಲಿ 3 steps ಇದೆ. First one is denaturation and primer annealing, extinction and amplified. Last is amplified. This is not step. Last ಗೆ ಕಾಪೀಸ್ ಏನಾಗುತ್ತಲ್ಲ ಇಲ್ಲಿ ಅದು. ಓಕೆ, ಫಸ್ಟ್ ಸ್ಟೆಪ್ ಡಿನೇಚರೇಷನ್ ಅನ್ನ ನಾವು ನೋಡೋಣ. ಡಿನೇಚರೇಷನ್ ಅಂದ್ರೆ ಏನಂದ್ರೆ ಚೇಂಜಿಂಗ್ ಆಫ್ ನ್ಯಾಚುರಲ್ ಫಾರ್ಮೇಟ್. ಡಿನೇಚರ್ ಮೀನ್ಸ್ ಚೇಂಜಿಂಗ್ ಆಫ್ ನ್ಯಾಚುರಲ್ ಫಾರ್ಮೇಟ್. ಯಾವ ರೀತಿಯಲ್ಲಿ ಇಲ್ಲಿ ನ್ಯಾಚುರಲ್ ಫಾರ್ಮೇಟ್ ಸ್ಟಾರ್ಟ್ ಆಗುತ್ತೆ? ಸಿ, ಇದೊಂದು DNA ಸ್ಟ್ಯಾಂಡ್ಸ್ 5' 3' and 5'. DNA ಹೆಲಿಕಲಿ ಕಾಯಿಲ್ಡ್ ಆಗಿರುತ್ತೆ, ಲ್ಯಾಡರ್ ಫಾರ್ಮಲ್ಲಿ ಇರುತ್ತೆ. ನಾವು ಅದನ್ನು ಆ ಒಂದು ಟ್ವಿಸ್ಟೆಡ್ ಇರುತ್ತಲ್ಲ ಅದನ್ನ ಅನ್ವೀಲಿಂಗ್ ಮಾಡಬೇಕು. ಅಂದರೆ ಅದನ್ನು ಟ್ವಿಸ್ಟೆಡ್ ಇದ್ದದನ್ನು ಅದನ್ನು ಬಿಡಿಸ್ಬೇಕು. ಅದು ತಳ್ಕೊಂಡಿರುತ್ತಲ್ಲ ಅದನ್ನು ಬಿಡಿಸಾದ ತಕ್ಷಣ ಈ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಓಕೆ, 5' 3' and 3' 5'. ದಿಸ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ DNA. First we have step is denaturation. Now denaturation ಅನ್ನು ಯಾವ ರೀತಿ ಮಾಡ್ಕೋಬಹುದು? ಟೆಂಪರೇಚರ್ ಜಾಸ್ತಿ ಮಾಡಬೇಕು. ಟೆಂಪರೇಚರ್ ಅನ್ನು ಜಾಸ್ತಿ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇದಕ್ಕೊಂದು ನೇಚರ್ ಚೇಂಜ್ ಆಗುತ್ತೆ. ನೇಚರ್ ಚೇಂಜ್ ಆಗಿ ಏನಾಗುತ್ತೆ ಅಂದರೆ ಇದು ಬ್ರೇಕ್ ಡೌನ್ ಆಗುತ್ತೆ. ಅಂದರೆ 2 ಪಾರ್ಟ್ ಆಗುತ್ತೆ. ಫಸ್ಟ್ ಎಷ್ಟು ಟೆಂಪರೇಚರ್ ಕೊಡಬೇಕಪ್ಪ ಅಂದರೆ 94 ಡಿಗ್ರಿ ಸೆಲ್ಸಿಯಸ್ ಟು 96 ಡಿಗ್ರಿ ಸೆಲ್ಸಿಯಸ್ ಡಿನೇಚರೇಷನ್ ಟೆಂಪರೇಚರ್ ಇದೆ. 94 to 96 ಡಿಗ್ರಿ ಟೆಂಪರೇಚರ್ನ ನಾವು DNA ಸ್ಟ್ಯಾಂಡ್ಸ್ ಕೊಟ್ಟಾಗ DNA ಸ್ಟ್ಯಾಂಡ್ಸು ಪಾರ್ಟ್ ಆಗುತ್ತೆ, ಪಾರ್ಟಿಷನ್ ಆಗುತ್ತೆ, 2 ಭಾಗ ಆಗುತ್ತೆ. 2 ಭಾಗ ಆಗಿ ಈ ರೀತಿಯ ಫಾರ್ಮ್ ಆಗುತ್ತೆ. ನೋಡಿ, 5' ಮತ್ತು 3' ಇದ್ದು ಈ ಕಡೆ ಬಂದಿದೆ, 3' ಮತ್ತು 5' ಇದ್ದು ಸೆಪರೇಟ್ ಆಗಿದೆ. ಇಲ್ಲಿ ಬಾಂಡ್ ಹೈಡ್ರೋಜನ್ ಬಾಂಡ್ ಬ್ರೇಕ್ ಡೌನ್ ಆಗಿ 2 ಸ್ಟ್ಯಾಂಡ್ಸ್ ಆಗಿದೆ. ಸಿಂಗಲ್ ಸ್ಟ್ಯಾಂಡ್ಸ್ DNA ಆಗಿದೆ. ಇಲ್ಲಿ ಡಬಲ್ ಸ್ಟ್ಯಾಂಡ್ಸ್ DNA, ಹಿಯರ್ ಸಿಂಗಲ್ ಸ್ಟ್ಯಾಂಡ್ DNA. ಓಕೆ, ಫಸ್ಟ್ ಸ್ಟೆಪ್ಸ್ ಇಸ್ ಓವರ್. ಡಿನೇಚರೇಷನ್ ಅಂದ್ರೆ ಏನು? ಒಂದು ನ್ಯಾಚುರಲ್ ಫಾರ್ಮೇಟ್ ಅನ್ನ ಚೇಂಜ್ ಮಾಡೋದು. ಓಕೆ, ಡಿನೇಚರೇಷನ್ ಯಾವ ರೀತಿ ಚೇಂಜ್ ಮಾಡ್ತೀವಿ? ಟೆಂಪರೇಚರ್ ಜಾಸ್ತಿ ಮಾಡೋದ್ರ ಮೂಲಕ. 94 to 96 ಡಿಗ್ರಿ ಸೆಲ್ಸಿಯಸ್ ನಾವು ಟೆಂಪರೇಚರ್ ಅನ್ನ ಕೊಟ್ಟಾಗ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇದ್ದು ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಫಾರ್ಮ್ ಆಗುತ್ತೆ. Okay, first step denaturation is over. Second step is primer annealing. Primer annealing ಅಂದ್ರೆ ಏನು? Annealing means joining. Primer joining. ಇಲ್ಲಿ 2 ಆಗಿದೆ, 2 ಪಾರ್ಟಿಷನ್ ನಮಗೆ DNA ಸಿಕ್ಕಿದೆ. ಸೊ ನಾವು ಏನು ಮಾಡ್ತೀವಿ ಅಂದರೆ RNA ಪ್ರೈಮರ್ ಅನ್ನು ನಾವು ಜೋಡಣೆ ಮಾಡ್ತೀವಿ.
RNA primer ಅನ್ನು ನಾವು ಜೋಡಣೆ ಮಾಡ್ತೀವಿ. This is also RNA primer and this is 3' to 5' RNA primer. Okay, ಪ್ರೈಮರ್ ಅನ್ನು ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಸೆಮಿ ಡಬಲ್ ಸ್ಟ್ಯಾಂಡರ್ಡ್ DNA ಸ್ಟ್ಯಾಂಡ್ಸ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಒಂದು DNA ಸ್ಟ್ಯಾಂಡ್ಸ್ ಆಗಿತ್ತು, ಇಲ್ಲಿ ಒಂದು ಬಾಂಡ್ ಬ್ರೇಕ್ ಆಗಿದೆ, ಸೆಪರೇಟ್ ಆಗಿದೆ. ನಾವು ಇವಾಗ ಪ್ರೈಮರ್ ಅನ್ನು ಜೋಡಿಸಿದ್ವಿ. ದಿಸ್ ಈಸ್ RNA ಪ್ರೈಮರ್. ನಾವು RNA ಪ್ರೈಮರ್ ಅನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ? ವಿ ಆರ್ ಪ್ರಿಪೇರಿಂಗ್ ಇನ್ ಲ್ಯಾಬೊರೇಟರಿ ಕಂಡೀಷನ್. ನಾವು ಲ್ಯಾಬೊರೇಟರಿಯಲ್ಲಿ RNA ಪ್ರೈಮರ್ ಅನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಇಲ್ಲಿ ಸೆಪರೇಟ್ ಆದಂಥ DNA ಸ್ಟ್ಯಾಂಡ್ಸ್ಗೆ ನಾವು ಜೋಡಣೆ ಮಾಡ್ತೀವಿ. ಅಂಡಿನಿಂಗ್ ಮೀನ್ಸ್ ಜಾಯಿನಿಂಗ್ ಮಾಡ್ತೀವಿ. ಓಕೆ, ವಿ ಆರ್ ಯೂಸಿಂಗ್ DNA polymerase, tag polymerase and deoxynucleotides. ಇದರಲ್ಲಿ ಯಾರಲ್ಲಿ ಒಂದು ನಾವು ಯೂಸ್ ಮಾಡ್ಬೋದು. ನಾವು DNA polymerase ಅನ್ನಾಗಿ ನಾವು ಯೂಸ್ ಮಾಡ್ಬೋದು ಅಥವಾ tag polymerase ಅನ್ನಾಗಿ ನಾವು ಯೂಸ್ ಮಾಡ್ಬೋದು. ಓಕೆ, ಯು ಮೇ ಆಸ್ಕ್ ನಾವು ಇಲ್ಲಿ 94 ಡಿಗ್ರಿ ಸೆಲ್ಸಿಯಸ್ ನಾವು ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ದೀವಿ, ಅಲ್ಲಿ ಒಂದು ಎಂಜೈಮ್ಸ್ ಅನ್ನ ಅಲ್ಲಿ ಡಿನೇಚರ್ ಆಗಲ್ವಾ? ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಎಂಜೈಮ್ಸ್ ಏನಾಗುತ್ತೆ? ಡಿನೇಚರ್ ಆಗುತ್ತೆ. ಬಿಕಾಸ್ ವಿ ಆರ್ ಯೂಸಿಂಗ್ ಟ್ಯಾಗ್ ಪಾಲಿಮರೇಸ್ ಅಂಡ್ RNA ಪ್ರೈಮರ್. ಟ್ಯಾಗ್ ಪಾಲಿಮರೇಸ್ಗೆ ನಾವು ಥರ್ಮಲ್ ಆಕ್ವಾಟಿಕ್ ನೇಚರ್ ಎಂಜೈಮ್ ಅಂತ ಕರಿತೀವಿ. ಥರ್ಮಲ್ ಅಂದ್ರೆ ಏನು? ಹೀಟಲ್ಲಿ ಸರ್ವೈವ್ ಆಗುವಂತಹ ಒಂದು ಎಂಜೈಮ್. ದೀಸ್ ಆರ್ thermal aquatic enzymes which are surviving in overheat or excessive heat ಅಲ್ಲಿ ಸಹ ಒಂದು ಸರ್ವೈವ್ ಆಗುವಂತ ಕೆಪಾಸಿಟಿ ಈ ಒಂದು ಎಂಜೈಮ್ಸ್ ಇದೆ. ಓಕೆ, ಪ್ರೈಮರ್ ಅಲ್ಲಿ ಅಂದ್ರೇನು? ಪ್ರೈಮರ್ ಅನ್ನು ನಾವು ಜಾಯಿನ್ ಮಾಡಿದ್ವಿ. ಓಕೆ, ದೆನ್ ಎಕ್ಸ್ಟೆನ್ಷನ್ ಮೀನ್ಸ್ ರೆಪ್ಲಿಕೇಶನ್ ಆಗುತ್ತೆ. ಇಟ್ ಈಸ್ ಕೈಂಡ್ ಆಫ್ ರೆಪ್ಲಿಕೇಶನ್. ಏನಾಗುತ್ತೆ ಇಲ್ಲಿ? ಪ್ರೈಮರ್ ನಾವು ಇಲ್ಲಿ ಸ್ವಲ್ಪ ಇತ್ತು ಪ್ರೈಮರ್ ಅನ್ನ, ಇಲ್ಲೊಂದು RNA ಪ್ರೈಮರ್ ಹಾಕಿದ್ವಿ, ಇನ್ನೊಂದು RNA ಪ್ರೈಮರ್ ಹಾಕಿದ್ವಿ. ಇಲ್ಲಿ ಏನಾಗುತ್ತೆ? ಎಕ್ಸ್ಟೆನ್ಷನ್ ಅನ್ನೋದು ಎಕ್ಸ್ಪಾಂಡ್ ಆಗೋದು, ರೆಪ್ಲಿಕೇಶನ್ ಆಗಿ ಎಕ್ಸ್ಪಾಂಡ್ ಆಗೋದು. ಇಲ್ಲಿ ಹಾಫ್ 3' 5' ಇದ್ದು ಏನಾಗುತ್ತಪ್ಪ ಅಂದ್ರೆ ಫುಲ್ಲು ಎಕ್ಸ್ಟೆಂಡ್ ಆಗುತ್ತೆ, ಅಂದ್ರೆ ಜೋಡಣೆ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗಿ ನಮಗೆ ಸಿಗುತ್ತೆ. ಸೊ ದಿಸ್ ಈಸ್ ಎಕ್ಸ್ಟೆನ್ಷನ್. Okay, I am sorry, I forgot to mention temperature. Primer anilindalli 40 to 60 degrees Celsius. 40 to 60 degrees Celsius temperature ಇದೆ. ಇಲ್ಲಿ ಜಾಸ್ತಿ ಟೆಂಪರೇಚರ್ ಕೊಡಬೇಕು ನಾವು, ಯಾಕಂದ್ರೆ ಇಲ್ಲಿ ಬ್ರೇಕ್ ಮಾಡಬೇಕು, ಬಾಂಡ್ ಬ್ರೇಕ್ ಮಾಡಬೇಕು. ರಾಂಗ್ ಬ್ರೇಕ್ ಮಾಡಬೇಕಾದ್ರೆ ಜಾಸ್ತಿ ಟೆಂಪರೇಚರ್ ಕೊಟ್ವಿ. ಇಲ್ಲಿ ಟೆಂಪರೇಚರ್ 94 degrees Celsius to 96 degrees Celsius and ಪ್ರೈಮರ್ನ ನಾವು ಜೋಡಿಸಬೇಕಾಗಿದ್ರೆ 40 to 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನು ನಾವು ಕೊಡಬೇಕು. ಆ್ಯಂಡ್ ದೆನ್ ಎಕ್ಸ್ಟೆನ್ಷನ್ ಅಲ್ಲಿ ಏನಾಯಿತು? ಪ್ರೈಮರ್ ಇದ್ದು ಜಾಯಿನ್ ಆಯಿತು, ಅದು ಓಲ್ಡ್ ಕಟ್ ಆಗಿ ಸ್ಟ್ಯಾಂಡ್ಸ್ ಜಾಯಿನ್ ಆಗಿ ಏನಾಗುತ್ತೆ ಅಂದರೆ ಮತ್ತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಾಂಡ್ ಫಾರ್ಮೇಷನ್ ಆಗಿ ವಿ ಆರ್ ಗೆಟ್ಟಿಂಗ್ two strands. ಸೇಮ್ ನಮಗೆ ಅದೇ ಸೇಮ್ ಕಾಪಿನ ನಮಗೆ ಆಂಪ್ಲಿಫೈ ಮಾಡ್ಕೋಬಹುದು. ವಿ ಆರ್ ಗೆಟಿಂಗ್ ಬಿಲಿಯನ್ ಕಾಪಿ ತನಕ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸಿ ಹಿಯರ್ ಆಂಪ್ಲಿಫೈಡ್ 1 ಬಿಲಿಯನ್ ಕಾಪೀಸ್ ತನಕ ನಾವು DNA ಕಾಪೀಸ್ ಅನ್ನು ಆಂಪ್ಲಿಫೈ ಮಾಡ್ಕೋಬಹುದು. ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. PCR stands for polymerase chain reaction. Polymerase chain reaction ಅಂದರೆ ಕಾಪಿಯಿಂಗ್, ಅಂದರೆ ಒಂದು ಕಾಪಿ ಇದ್ದದ್ದನ್ನು ಬಿಲಿಯನ್ ಗಂಟಲೆ ಕಾಪಿಯನ್ನು ನಾವು ಪ್ರಿಪೇರ್ ಮಾಡ್ಕೋಬಹುದು. ಲೈಕ್ ಜೆರಾಕ್ಸ್, ಈ ಒಂದು ಜೆರಾಕ್ಸ್ ಶೀಟಿಂದ 16,000 ಜೆರಾಕ್ಸನ್ನು ನೀವು ಪಡ್ಕೋತೀರ. ಸೊ ಇಲ್ಲಿ ಒಂದು DNA ಸ್ಟ್ಯಾಂಡ್ಸನ್ನು ತಗೊಂಡು ಇದರಿಂದ ಒಂದು DNA ಸ್ಟ್ಯಾಂಡ್ಸ್ ಇಂದ ಜೆರಾಕ್ಸ್ ತೆಗೆಯೋದು ಮೀನ್ಸ್ ಸೇಮ್ ಸಿಮಿಲರ್ ಕಾಪೀಸನ್ನು ನಾವು ಜಾಸ್ತಿ ಕಾಪೀಸನ್ನು ಪಡ್ಕೊಳ್ಳೋದು. ಇದರಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಡಿನೇಚರೇಷನ್, ಸೆಕೆಂಡ್ ಒನ್ ಈಸ್ ಪ್ರೈಮರ್ ಅನಿಲಿಂಗ್, ಥರ್ಡ್ ಒನ್ ಈಸ್ ಎಕ್ಸ್ಟೆನ್ಷನ್. ಓಕೆ, ಡಿನೇಚರೇಷನ್ ಫಸ್ಟ್ ಕೀಪ್ ಇನ್ ಮೈಂಡ್. ಫಸ್ಟ್ ನಮಗೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಾಡಬೇಕಾದ್ರೆ ಏನು ಬೇಕಪ್ಪ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ DNA ಬೇಕು, RNA ಪ್ರೈಮರ್ ಬೇಕು ಆ್ಯಂಡ್ ಸೆವೆರಲ್ ನ್ಯೂಕ್ಲಿಯೋಟೈಡ್ ಆ್ಯಂಡ್ ಟ್ಯಾಗ್ ಪಾಲಿಮರೇಸ್. ಓಕೆ, ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಡಿನೇಚರೇಷನ್ ಅಂದ್ರೆ ಏನು?
ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ನಾವು? ಟೆಂಪರೇಚರ್ ಜಾಸ್ತಿ ಮಾಡೋದ್ರಿಂದ. ಇಲ್ಲಿ ನಾವು 94 to 96 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನು ನಾವು ಡಬಲ್ ಸ್ಟ್ಯಾಂಡರ್ಡ್ DNA ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಗಿ ಏನಾಗುತ್ತೆ, ಎರಡು ಸ್ಟ್ಯಾಂಡ್ಸ್ ಫಾರ್ಮ್ ಆಗುತ್ತೆ. ಇದು ಸಪರೇಟ್ ಆಗುತ್ತೆ. ಈ ಒಂದು ಸ್ಟ್ಯಾಂಡ್ ಈ ಸಪರೇಟ್ ಆಗಿದೆ ನೋಡಿ, 5' 3' 3' 5' ಸಪರೇಟ್ ಆಗಿದೆ. ಓಕೆ, 94 to 96 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ಈ ಒಂದು ಸ್ಟೆಪ್ಸ್ ಆ್ಯಂಡ್ ಟೆಂಪರೇಚರ್, ಸ್ಟೆಪ್ಸ್, ಟೆಂಪರೇಚರ್, ಡಯಾಗ್ರಾಮ್ ಆ್ಯಂಡ್ ಇವು ಎನ್ಸೈಮ್ಸ್ ಬರೆದ್ರೆ ಮುಗಿದು ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆ, ದೆನ್ ಕಮಿಂಗ್ ಟು ದಿ ಪ್ರೈಮರ್ ಅನಿಲಿಂಗ್. ಅನಿಲಿಂಗ್ ಅಂದರೆ ಏನು? ಜಾಯ್ನಿಂಗ್ ಆಫ್ ಪ್ರೈಮರ್ಸ್ ಅನ್ನ ಜೋಡಣೆ ಮಾಡೋದು. ಇಲ್ಲಿ ಬಾಂಡ್ ಬ್ರೇಕ್ ಆಗಿದೆ, ನಮಗೆ ಎರಡು ಸ್ಟ್ಯಾಂಡ್ ಸಿಕ್ಕಿದೆ, 5' 3' and 3' 5'. ನಾವೇನು ಮಾಡ್ತೀವಪ್ಪ ಅಂದರೆ RNA ಪ್ರೈಮರ್ ಅನ್ನು ಜೋಡಿಸ್ತೀವಿ. ಇಲ್ಲಿ ನೋಡಿ 3' 5' 5' 3' RNA ಪ್ರೈಮರ್ಸ್ ಅನ್ನು ನಾವು ಅನಿಲ್ ಮಾಡ್ತೀವಿ 3' 5'. ನಮಗೆ ಜಸ್ಟ್ ಒಂದು ಜೋಡಿಸೋದಕ್ಕೆ ನಮಗೆ 40 to 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕು. 40 to 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜೊತೆಗೆ RNA ಪ್ರೈಮರ್ ಅನ್ನು DNA ಸ್ಟ್ಯಾಂಡ್ಸ್ಗೆ ಆ್ಯಡ್ ಮಾಡ್ತೀವಿ. ಓಕೆ, ದೆನ್ ಪ್ರೈಮರ್ ಅಲ್ಲಿ ಮುಗಿತು. ಅಂಡ್ ಥರ್ಡ್ ಒನ್ ಈಸ್ ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ಮೀನ್ಸ್ ಎಕ್ಸ್ಟೆಂಡ್ ಆಗೋದು. ಇಲ್ಲಿ ಪ್ರೈಮರ್ ಚಿಕ್ಕದಿದೆ, 3' 5' ಚಿಕ್ಕ ಪ್ರೈಮರ್ ಇದೆ. ಇಲ್ಲಿ ಏನಾಗಿದೆ, ಎಕ್ಸ್ಟೆನ್ಷನ್ ಆಗಿದೆ. ಅಂದರೆ ಈ ಒಂದು ಓಲ್ಡ್ DNA ಸ್ಟ್ಯಾಂಡ್ಸ್ ಜೊತೆಗೆ ಈಕ್ವಲ್ ಆಗಿ ಗ್ರೋತ್ ಆಗಿದೆ, ಈಕ್ವಲ್ ಆಗಿ ರೆಪ್ಲಿಕೇಟ್ ಆಗಿದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕೈಂಡ್ ಆಫ್ ರೆಪ್ಲಿಕೇಶನ್. ಓಕೆ, ಇಲ್ಲಿ 3' 5' ಸಣ್ಣದಿತ್ತು, ಇಲ್ಲಿ ಎಕ್ಸ್ಟೆಂಟ್ ಆಯಿತು. ಇಲ್ಲಿ 3' 5' ಮಾಡಿದ್ವಿ ನಾವು, ಇಲ್ಲಿ ಎಕ್ಸ್ಟೆಂಟ್ ಆಯಿತು. ಪ್ರೈಮರ್ ಎಕ್ಸ್ಟೆನ್ಷನ್ ಆಗಕ್ಕೆ ಎಷ್ಟು ಟೆಂಪರೇಚರ್ ಬೇಕಾಗುತ್ತೆ? 74 ಡಿಗ್ರಿ ಸೆಲ್ಸಿಯಸ್. 74 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ಪ್ರೈಮರು ಓಲ್ಡ್ DNA ಸ್ಟ್ಯಾಂಡ್ ಜೊತೆಗೆ ಎಕ್ಸ್ಟೆನ್ಷನ್ ಆಗುತ್ತೆ. ಓಕೆ, ಅಂಡ್ ದೆನ್ ವಿ ಆರ್ ಗೆಟಿಂಗ್ 2 ಕಾಪೀಸ್. ಇಲ್ಲಿ ಒಂದೇ ಇತ್ತು DNA ಸ್ಟ್ಯಾಂಡ್ಸ್, ನಮಗೆ 2 ಸಿಕ್ತು. ಅಂಡ್ ದೆನ್ ಸೇಮ್ ವಿ ಆರ್ ಗೆಟಿಂಗ್ ಆಂಪ್ಲಿಫೈಯಿಂಗ್ ಮಿಲಿಯನ್ಸ್ ಆಫ್ ಕಾಪಿ. ಆಮೇಲೆ ಸೇಮ್ ಮತ್ತೆ ಸೈಕಲ್ ಆಗುತ್ತೆ. ಮತ್ತೆ ಇದೊಂದು ಸ್ಟ್ಯಾಂಡಿಗೆ ನಾವು ಡಿನೇಚರೇಷನ್ ಮಾಡ್ತೀವಿ, ಮತ್ತೆ ಇದೊಂದು ಸ್ಟ್ಯಾಂಡ್ ಡಿನೇಚರೇಷನ್ ಮಾಡ್ತೀವಿ, ಮತ್ತೆ ಇದರಿಂದ 2 ಆಗುತ್ತೆ. ಮತ್ತೆ ಇದನ್ನು ರೆಪ್ಲಿಕೇಶನ್, ಇಲ್ಲಿ 2 ಆಯಿತು. ಈ 2 ಮತ್ತೆ PCR ಮಾಡ್ತೀವಿ, 4 ಆಗುತ್ತೆ. ಆ 4 ಮತ್ತೆ PCR ಮಾಡ್ತೀವಿ, ಹಾಗೆ 8 ಆಗುತ್ತೆ. ಇದೇ ರೀತಿಯಾಗಿ ರೆಪ್ಲಿಕೇಟ್ ಆಗ್ತಾ ಏನಾಗುತ್ತೆ, ಅಪ್ ಟು ಬಿಲಿಯನ್ ತನಕ ನಾವು DNA ಕಾಪೀಸ್ ಅನ್ನ ತಗೋಬಹುದು. ಅಂಡ್ ಸೇಮ್ ಆಂಪ್ಲಿಫೈಡ್ ಬೈ ಬಿಲಿಯನ್ ಕಾಪೀಸ್. ಬಿಲಿಯನ್ ತನಕ ನಾವು ಇದನ್ನ ಆಂಪ್ಲಿಫೈ ಮಾಡ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ದಿ PCR. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. 5 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. 5 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು, ಅಥವಾ ನಿಮ್ಗೆ ಪರ್ಟಿಕ್ಯುಲರ್ ಟೆಂಪ್ರೇಚರ್ನು ಕೇಳ್ಬೋದು. ಡಿನೇಚರೇಷನ್ಗೆ ಎಷ್ಟು ಟೆಂಪ್ರೇಚರ್ ಸಿಗುತ್ತೆ? 94 to 96 ಪರ್ಟಿಕ್ಯುಲರ್. ಒಂದೊಂದು ಕಡೆ ಒಂದೊಂದು ಟೆಂಪ್ರೇಚರ್ ಮೆನ್ಷನ್ ಆಗಿರುತ್ತೆ. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ 96 ಇರುತ್ತೆ, 94 ಇರುತ್ತೆ. ಸೊ ನೀವು ರೇಂಜನ್ನು ಬಂದುಬಿಡಿ, 94 to 96 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಪ್ರೈಮರ್ ಅನಿಲಿಂಗ್ಗೆ 40 ಡಿಗ್ರೀಸ್ to 60 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಎಕ್ಸ್ಟೆನ್ಷನ್ಗೆ 74 ಡಿಗ್ರಿ ಸೆಲ್ಸಿಯಸ್. ಓಕೆ, 3 ಸ್ಟೆಪ್ಸ್ ಬರೀಬೇಕು. PCR ಲಾಂಗ್ ಫಾರ್ಮ್ ಬರೀರಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. Okay, this is the amplifying of the gene of interest to billions of copies. Okay, there are 3 steps. First one is denaturation. Denaturation ಅಲ್ಲಿ ಏನು ಮಾಡ್ತೀವಿ, ಟೆಂಪರೇಚರ್ನ ಜಾಸ್ತಿ ಕೊಡ್ತೀವಿ, ಅದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಬಾಂಡ್ ಬ್ರೇಕ್ ಆಗುತ್ತೆ. ಅಂದರೆ ಅದರ ನೇಚರ್ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಪ್ರೈಮರ್ ಅನಿಲಿಂಗ್ನಲ್ಲಿ ಏನು ಮಾಡ್ತೀವಿ, RNA ಪ್ರೈಮರನ್ನು ನಾವು ಜೋಡಣೆ ಮಾಡ್ತೀವಿ. ಅನಿಲ್ ಮೀನ್ಸ್ ಜಾಯ್ನಿಂಗ್. RNA ಪ್ರೈಮರನ್ನು ಜೋಡಣೆ ಮಾಡ್ತೀವಿ. ಎಷ್ಟು ಟೆಂಪರೇಚರಲ್ಲಿ? 40 to 60 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಅದನ್ನು ಪ್ರೈಮರನ್ನು ಜೋಡಣೆ ಮಾಡ್ತೀವಿ. ಆ್ಯಂಡ್ ದೆನ್ ಪ್ರೈಮರನ್ನು ಜೋಡಿಸಿದ್ವಿ. ಥರ್ಡ್ ಸ್ಟೆಪ್ ಈಸ್ ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ಮೀನ್ಸ್ ಎಕ್ಸ್ಪ್ಯಾಂಡ್ ಆರ್ ರೆಪ್ಲಿಕೇಟ್ ಆಗುತ್ತೆ. ಚಿಕ್ಕ RNA ಪ್ರೈಮರ್ ಇದ್ದಿದ್ದು ಈಕ್ವಲ್ ಆಗಿ ಓಲ್ಡ್ ಸ್ಟ್ಯಾಂಡ್ಸ್ಗೆ ಇದ್ದಿದ್ದು ಕಂಪ್ಲೀಟಾಗಿ ಅನಿಲ್ ಆಗುತ್ತೆ, ಅಂದರೆ ಕಂಪ್ಲೀಟಾಗಿ ಎಕ್ಸ್ಟೆನ್ಷನ್ ಆಗುತ್ತೆ. ಒಂದು ಹೊಸ DNA ಸ್ಟ್ಯಾಂಡ್ಸ್, ಹೊಸ ಡಬಲ್ ಸ್ಟ್ಯಾಂಡರ್ಡ್ DNA ಸ್ಟ್ಯಾಂಡ್ಸ್ ಫಾರ್ಮ್ ಆಗುತ್ತೆ.
ಓಕೆ, ಎಷ್ಟು ಟೆಂಪರೇಚರಲ್ಲಿ? 74 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಆ್ಯಂಡ್ ದೆನ್ ಅಗೇನ್ ಸೈಕಲ್ ಈಸ್ ಸ್ಟಾರ್ಟ್. ಮತ್ತೆ 2 ಸ್ಟ್ಯಾಂಡ್ ಸಿಕ್ಕುವ, ಮತ್ತೆ PCR ಮಾಡೋದು. ಸೊ ವೈ ದಿಸ್ ಈಸ್ ಕಾಲಿಂಗ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಚೈನ್ ಸ್ಟಾರ್ಟ್ ಆಗುತ್ತೆ, ಸರ್ಕಲ್ ಕಾಪಿ ಆಗೋದು, ಮತ್ತೆ PCR ಕಾಪಿ ಅಪ್ ಟು 1 ಕಾಪಿ ಇದ್ದದನ್ನು ಬಿಲಿಯನ್ ಗಂಟಲೆ ನಾವು ಕಾಪೀಸನ್ನು ತಗೋಬೋದು. ಓಕೆ, this is about PCR. Next remaining step is we'll study in next class. Thank you.